ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ್ವೆ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು. 6:30 ಆಗೋಯ್ತು. ಟಿವಿ ಕೂಡ ಆನ್ ಆಯ್ತು. ಸುಷ್ಮಾ ಟಿವಿಲ್ ಬಂದಾಯ್ತು. ಇನ್ಯಾಕ್ ತಡ, ನಮ್ ಕಾರ್ಯಕ್ರಮನ ಶುರು ಮಾಡೋಣ. ಆಫೀಸ್ ಕೆಲಸದಲ್ಲೇ ಬ್ಯುಸಿ ಆಗಿರೋ ಅಪ್ಪ, ಸೀರಿಯಲ್ ನೋಟು ಸಮಯ ಕಳಿಯೋ ಅಮ್ಮ, ಫೇಸ್ಬುಕ್ ಅಲ್ಲಿ ಸ್ಟಡೀಸ್ ಮುಗಿಸೋ ಸಿಸ್ಟರ್ಸ್, ಪಾಕೆಟ್ ಮನಿ ಖಾಲಿ ಆದ್ಮೇಲೆ ಮನೆಗೆ ವಾಪಸ್ ಬರೋ ಬ್ರದರ್ಸ್, ಪ್ರಪಂಚನೇ ಫಾಸ್ಟ್ ಫುಡ್ ತಿನ್ಕೊಂಡು ಬದುಕ್ತಾರೋ ಈ ಕಾಲದಲ್ಲಿ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ಕೆ ಶುರು ಆಗಿದೆ ಜೀನ್ಸ್. ಇದು ಜೀನ್ಸ್. ಇಲ್ಲಿರುತ್ತೆ ಫುಲ್ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಏರ್ಟೆಲ್, ಇಂಡಿಯಾಸ್ ಬೆಸ್ಟ್ ವಿಡಿಯೋ ಎಕ್ಸ್ಪೀರಿಯನ್ಸ್, ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಬನಿಯನ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಉದ್ಯಮ್ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ ಮತ್ತು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್. ನೀವು ರೆಡಿ ಆಗಿದ್ದೀರಾ? ನಾನು ರೆಡಿ ಆಗಾಯ್ತು. ಇನ್ಯಾಕ್ ತಡ, ನಮ್ಮ ಅತಿಥಿಗಳನ್ನ ಕರೆಸ್ಬಿಡೋಣ. ಇವತ್ತಿನ ನಮ್ಮ ಅತಿಥಿಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಇಬ್ರು ಕನ್ನಡ ಚಲನಚಿತ್ರರಂಗವನ್ನ ದಶಕಗಳ ಕಾಲ ಆಳಿದ ಕುಟುಂಬದವರು. ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ನಾಟಕನೇ ಮೆಚ್ಚಿರುವಂತ ತಾಯಂದ್ರು ಶಾರದಾ ದೇವಿ ಹಾಗೂ ಪರಿಮಳ ಅವರನ್ನ. ತುಂಬಿದಾಗ ಲೋಕ ಪ್ರೇಮ ಲೋಕರು. ಏನೆಂಟ್ರಿ ಸ್ಟೇಜ್ ಫುಲ್ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಏನಪ್ಪ ಹಾಟ್ ಅಂಡ್ ಬ್ಯೂಟಿಫುಲ್ ಗರ್ಲ್ಸ್ ಇಬ್ರು ಬಂದಿದ್ದೀರಾ ಕಾರ್ಯಕ್ರಮಕ್ಕೆ. ರೈಟ್ ವರ್ಡ್, ಗರ್ಲ್ಸ್. ಯು ಆರ್ ಗರ್ಲ್ಸ್, ಬ್ಯೂಟಿಫುಲ್ ಅಂಡ್ ಹಾಟ್ ಗರ್ಲ್ಸ್. ಮೊದ್ಲಾದ್ರೆ ಸಿನಿಮಾಗಳಲ್ಲಿ ನೋಡ್ಬೇಕಿತ್ತು, ಈಗಂತೂ ದಿನನಿತ್ಯ ನಮ್ಮ ಮನೆಗಳಿಗೆ ಬರ್ತಾ ಇದ್ದೀರಾ. ಬಹಳ ಸಂತೋಷ ತರ್ತಿದ್ದೀರಾ. ಅಲ್ಲ ಪರಿಯಕ್ಕ, ಮಗಳು ಮದ್ವೆ ಇಟ್ಕೊಂಡು ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ಅಲ್ಲಿ ಯಾರು ನೋಡ್ಕೋತಾ ಇದಾರೆ? ಯಾರಿಗೂ ಹೇಳ್ಬೇಡ, ಓಡ್ ಬಂದ್ಬಿಟ್ಟಿದ್ದೀನಿ. ಗೋ ಬ್ಯಾಕ್. ಅಲ್ಲ ಇಡೀ ಫ್ಯಾಮಿಲಿನೂ ಹಿಂಗೇನಾ ಅಂತ. ನಿಮ್ ಮಕ್ಳು ಬಂದ್ರು ಇದೇ ಹೇಳ್ತಾರೆ, ಅಮ್ಮಂಗೆ ಹೇಳ್ಬಿಡಿ ಓಡ್ ಬಂದಿದೀವಿ ವಾಪಸ್ ಹೋಗ್ಬೇಕು ಅಂತ. ನೀವ್ ಬಂದ್ರು ಹಿಂಗೆ ನಿಮಿಷ. ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು. ವೆರಿ ಗುಡ್. ವ್ಯತ್ಯಾಸ ಆಗಲ್ಲ. ಅಲ್ಲ ಆ ಗಾದೆ ನಿಮ್ಮನ್ನ ನೋಡೇ ಮಾಡ್ದಂಗಿದೆ. ಅಲ್ಲ ಮೇಡಮ್, ನೀವೊಬ್ರೇ ಅಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದವರು, ಈಗ ನೀವೇ ಇಲ್ಲಿ ಬಂದ್ಬಿಟ್ರೆ ಹಿಂಗೆ? ಒಪ್ಸ್ಬಿಟ್ಟು ಬಂದಿದ್ದೀನಿ, ಯಜಮಾನ್ರನ್ನ ಬಿಟ್ಟು ಬಂದಿದ್ದೀನಿ. ಏನ್ ಟೆನ್ಷನ್ ಇಲ್ಲ ತಾನೆ? ಏನಿಲ್ಲ, ಆರಾಮಾಗಿದ್ದೀನಿ. ವೆರಿ ಗುಡ್. ಹಂಗಾರೆ ಆರಾಮಾಗಿ ಆಟ ಆಡ್ಬೋದು ತಾನೆ? ಅರ್ಜೆಂಟ್ ಏನ್ ಮಾಡಲ್ಲ ತಾನೆ? ವೆರಿ ಗುಡ್. ಇಬ್ರು ಸಿಕ್ಕಾಪಟ್ಟೆ ಜೋಶ್ ಅಲ್ಲಿದ್ದೀರಾ. ಇಬ್ರು ಜೊತೆಯಲ್ಲಿ ಗಟ್ಟಿ ಮೇಳ ಬಾರ್ಸೋದಕ್ಕೆ ರೆಡಿ ಇದೀರಾ? ಖಂಡಿತ. ಫಿಶ್ ಮಾಡ್ಕೊಂಡ್ಬಿಡೋಣ. ಸೂಪರ್. ಇನ್ಯಾಗ್ತಲ್ಲ ಇದೇ ಜೋಶಲ್ಲಿ ಬನ್ನಿ ನಮ್ಮ ಆಟದ ಕಡೆ ಹೋಗೋಣ. ಬರ್ಲಿ ಜಬರ್ದಸ್ತ್ ಚಪ್ಪಾಳೆ. ಇಬ್ರು ತಾಯಂದ್ರು ಬಂದಿದ್ದೀರಾ, ಬ್ಯೂಟಿಫುಲ್ ಆಗಿ ನಿಂತಿದ್ದೀರಾ. ಆದ್ಮೇಲೆ ನಮ್ ಸೆಟ್ ಪರಿಚಯ ಮಾಡಿಸ್ಲೇಬೇಕಲ್ವಾ? ನಮ್ ಸೆಟ್ ಅನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಮುಖ್ಯವಾದ ಪರ್ಸನ್ ನಮ್ಮ ಸೆಟ್ ಅಲ್ಲಿ ಅಂದ್ರೆ ನಮ್ಮ ಅಧ್ಯಕ್ಷರು. ನಮಸ್ಕಾರ ಹೇಳ್ಬಿಡಿ, ಹಾಯ್ ಹೇಳ್ಬಿಡಿ. ಹಾಯ್, ನಮಸ್ಕಾರ. ಅವರು ನಮ್ಮ ಅಧ್ಯಕ್ಷರು. ಅವ್ರು ಓಕೆ ಅಂದ್ರೇನೆ ನಮ್ಮ ಈ ಉಪಾಧ್ಯಕ್ಷರು ಈ ಹಣನ ನಿಮ್ ಕಡೆಗೆ ಕಳಿಸ್ಕೊಡ್ತಾರೆ. ಓಕೆ, ನಮ್ ಕಾರ್ಯಕ್ರಮನ ಶುರು ಮಾಡ್ತೀನಿ. ಇನ್ನ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೇಳಕ್ ಮುಂಚೆ, ನೀವು ನಿಮ್ ಮಕ್ಕಳಿಗೆ ಹೇಳ್ದೆ ಬಂದ್ಬಿಟ್ರಿ ಆಯ್ತಾ? ಆದ್ರೆ ನಿಮ್ ಮಕ್ಕಳು ನಿಮಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕಳಿಸಿದಾರಂತೆ. ಅದನ್ನ ನಮ್ಮ ಅಧ್ಯಕ್ಷರು ಕಾಪಾಡ್ಕೊಂಡು ಇಟ್ಕೊಂಡಿದ್ದಾರೆ. ತೋರ್ಸೋದ ಅದೇನು ಅಂತ? ಬೇರೆ ಆಪ್ಷನ್ ಇಲ್ವಲ್ಲ ಅಲ್ವಾ? ಅಧ್ಯಕ್ಷರೇ ವೇಟಿ ಪ್ಲೀಸ್. ಅಮ್ಮ, ನಿನ್ನ ಹತ್ರ ಒಂದ್ ವಿಷಯ ಮುಚ್ಚಿಟ್ಬಿಟ್ಟಿದೀವಿ. ಏನಂದ್ರೆ ನಾವೆಲ್ಲರೂ ಹಾಗೆ ವೇದಾಂತ್ ಬಾಬಾನು ಜೀನ್ ಶೋಗ್ ಹೋಗಿದ್ವಿ. ಬಟ್ ನಿಂಗೆ ಹೇಳಿರ್ಲಿಲ್ಲ ಅಷ್ಟೇ. ನೀನು ಹೋಗ್ತಿದ್ಯಾ ಅಂತ ಗೊತ್ತಾಯ್ತು. ಚೆನ್ನಾಗಿ ಆಟ ಆಡೋ. ಅಮ್ಮ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಜೀನ್ಸ್ ಅಲ್ಲಿ 4 ಸುತ್ತಿರುತ್ತಮ್ಮ. ತುಂಬಾ ಹುಷಾರಾಗಿ ಆಡ್ಬೇಕು. ತುಂಬಾ ಯಾಮಾರಿಸ್ತಾರೆ. ಅಲ್ಲಿ ಸುಷ್ಮಾ ಅಂತ ಇರ್ತಾರಲ್ಲ, ಅವರು ತುಂಬಾ ಯಾಮಾರಿಸ್ತಾರಮ್ಮ. ಹಾಗೆ ಮೊದಲನೇ ಸುತ್ತಲ್ಲಿ ಹೇಗೆ ಅಂದ್ರೆ, ನಿಂಗ್ 4 ಜನ ಮಕ್ಳಿದೀವಲ್ಲ, ಸೊ ಅಲ್ಲೂ 4 ತಪ್ಪಿದ್ರೆ 5 ಜನ ಮಕ್ಳನ್ನ ಬಿಡ್ತಾರೆ. ಆ ಮಗುವಿನ ತಾಯಿ ಯಾರು ಅಂತ ನೀನ್ ಕಂಡಿಡಿಬೇಕು. ಈ ಸುತ್ತನ ಕೇರ್ಫುಲ್ ಆಗಿ ಆಡು. ತುಂಬಾ ಯಾಮಾರಿಸ್ತಾರೆ, ಯಾಮಾರ್ಬೇಡ. ಅದನ್ನ ಬಿಡು, ಇನ್ನೊಂದು ರೌಂಡ್ ಇದೆ ಅಮ್ಮ. ಸೆಲೆಬ್ರಿಟಿ ಆಲ್ಬಮ್ ಅಂತ
ಅಪ್ಪ ಅಲ್ಲ ಕಳ್ಳಿರು ಹಾ. ನನಗ್ ಗೊತ್ತಿಲ್ದಂಗ್ ಮಾಡಿದಾರೆ ಈ ಕೆಲ್ಸನ. ನೋಡಿ ಆಕ್ಚುಲಿ ನನಗೊಂದು ಒಳ್ಳೆ ಕೆಲಸ ಮಾಡಿದ್ರು. ಏನಪ್ಪಾ ಅಂದ್ರೆ ಸೆಲೆಬ್ರಿಟಿಗಳು ಬಂದಾಗೆಲ್ಲ ಗಂಟ್ಲರ್ಕೊಂಡು ಆ ಫಸ್ಟ್ ರೌಂಡಿಂಗೆ ಸೆಕೆಂಡ್ ರೌಂಡಿಂಗೆ ಅಂತ ಹೇಳ್ತಾ ಇರ್ತಿದ್ದೆ. ಆದ್ರೆ 4 ರೌಂಡ್ ಯಾವ್ದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ಬಿಟ್ರಲ್ಲ. ನನ್ನ ಹೆಗಲ ಮೇಲಿನ ಭಾರನ ಇಳಿಸಿದ್ರು ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನಮ್ಮ ಅಧ್ಯಕ್ಷರು ಜಾಣ್ರು. ಈ ತರ ಇವಳನ್ನ ಸೋಂಬೇರಿ ಮಾಡ್ಬಿಟ್ರೆ ಪ್ರತಿ ಎಪಿಸೋಡ್ ಅಲ್ಲೂ ಯಾರನ್ನಾದ್ರೂ ಕಳ್ಸು ಅಂತಾಳೆ ಸುಷ್ಮಾ ಅನ್ಬಿಟ್ಟು 2ಕ್ಕೆ ಕಟ್ ಮಾಡ್ಬಿಟ್ರಿ ಅಲ್ವಾ ಅಧ್ಯಕ್ಷರೇ? ಇಟ್ಸ್ ಓಕೆ ಅಧ್ಯಕ್ಷರೇ. ಆಕ್ಚುಲಿ ವಿಷಯ ಏನ್ ಗೊತ್ತಾ ಶಾರದಾ ದೇವಿ ಅವರೇ, ನಾವು ಆರ್ಯವರ್ಧನ್ ಅವ್ರ ಕೈಯಲ್ಲೂ ಈ ತರ ಹೇಳ್ಸೋಣ ಅಂತ ಟ್ರೈ ಮಾಡಿದ್ವಿ. ಆದ್ರೆ ಅವರು ಆ ಗಿಡಕ್ಕೆ ನೀರ್ ಹಾಕೋದ್ರಲ್ಲಿ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ನಮ್ ಕಡೆ ತಿರುಗೂ ನೋಡ್ಲಿಲ್ಲ. ಯಾಕೆ ಆ ಗಿಡದ ಬಗ್ಗೆ ಅಷ್ಟು ಒಲವು ಅವ್ರಿಗೆ? ಅದ್ರಲ್ಲಿ ಮಲ್ಲಿಗೆ ಹೂ ಬಿಡ್ತಾ ಇದೆಯಲ್ಲ, ಹಾ ಆ ಮಲ್ಲಿಗೆ ಹೂವಿನ ತರ ಇರೋ ಅನುನ ಹತ್ರ ಹೋಗಕ್ಕೆ ಆ. ಇದಕ್ಕೆ ನೀರು ಪೋಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಮಲ್ಲಿಗೆ ಹೂವದ ಮೇಲೆ ಅನುಕಂಪ ಜಾಸ್ತಿ ಅಲ್ವಾ? ಅದರಿಂದ ಭೂಕಂಪ ಆಗದೆ ಇದ್ರೆ ಸಾಕು ಅಲ್ವಾ? ಈಗ ಆ ನಿಮ್ ಮಕ್ಳು ಹೇಳಿದ್ರಲ್ಲ, ಅದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಆದ್ರೆ ನಾನು ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಅಧ್ಯಕ್ಷರು ನಾನು ಹೇಳಲಿಲ್ಲ ಅಂದ್ರೆ ನನ್ನನ್ನು ಇಲ್ಲಿ ಇಟ್ಕೊಳ್ಳಲ್ಲ. ಓಕೆನಾ? ನಮ್ಮ ಕಾರ್ಯಕ್ರಮದಲ್ಲಿ 4 ಸುತ್ತುಗಳಿದೆ. ಮೊದಲನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ ಸಿಗುತ್ತೆ 1 ಲಕ್ಷ ರೂಪಾಯಿ. 2ನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ 2 ಲಕ್ಷ ರೂಪಾಯಿ. 3ನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ 3 ಲಕ್ಷ ರೂಪಾಯಿ. ಅಂಡ್ 4ನೇ ಸುತ್ತನ್ನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ ಸಿಗುತ್ತೆ 4 ಲಕ್ಷ ರೂಪಾಯಿ. ಹೀಗೆ 4 ಸುತ್ತುಗಳನ್ನ ಯಶಸ್ವಿಯಾಗಿ ಆಡಿಗೆದ್ರೆ ನಿಮ್ಗೆ ಸಿಗುತ್ತೆ 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ. ವಾಹ್! ಅಲ್ಲ ಮಗಳು ಮದುವೆ ಹೆಂಗೋ ಆಲ್ಮೋಸ್ಟ್ ಆಗೋಯ್ತು. ಮೊದಲನೇ ಮಗಳದು ತುಂಬಾ ಖರ್ಚಾಗ್ಬಿಟ್ಟಿದೆ, ವಾಪಸ್ ತಗೋಬೇಕು ಅಲ್ವಾ? ಸೊ ವಾಪಸ್ ತಗೊಂಡು ನೆಕ್ಸ್ಟ್ ಮಗಳು ಇದಾರಲ್ಲಮ್ಮ, ಕ್ಯೂ ಅಲ್ಲಿ ನಿಂತಿದಾರ 3 ಜನ ಇನ್ನ. ಹ್ಞೂ, ನಮ್ಮ ಹೆಣ್ಮಕ್ಳ ಕಷ್ಟ ನಿಂಗೆ ಗೊತ್ತಿಲ್ಲ. ಅಲ್ಲ ಪಕ್ಕದಲ್ಲೇ ಖಜಾನೆ ಇಟ್ಕೊಂಡಿದೀರಾ. ಯಾಕೆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅದು, ಎಂತ ದೊಡ್ಡ ಖಜಾನೆ ಅದು ಅಂತ. ಅದು ಸ್ವಲ್ಪ ಏನಾಗುತ್ತೆ ಗೊತ್ತಾ, ಈಗಿನ್ನು ಬಂದಿದಾರಲ್ಲ ಕೇಳಕ್ ಆಗಲ್ಲ, ಹಾ. ಆಮೇಲೆ ಮಾತಾಡ್ಕೊತೀವಿ. ಪರಿ ನಾವು ಮಾಡೋಣ ಪರಿ ಅಕ್ಕ, ಡೋಂಟ್ ವರಿ. ಶಾರದಾ ದೇವಿ ಅವರೇ, ನಿಮ್ಮ ಕೃಪೆ ಕಟಾಕ್ಷೆ ನಮ್ಮೇಲೂ ಇರಬೇಕು. ಹಾಗಾಗಿ ಒಂದು ಆಶೀರ್ವಾದ ಇರ್ಲಿ ನಮ್ ಕಡೆ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಮೊದಲನೇದಾಗಿ ನಮ್ಮ ಮೊದಲನೇ ಸುತ್ತಿನ ಶುರು ಮಾಡ್ಬಿಡೋಣ. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಪೇರ್ ವಿತ್ ಪೇರೆಂಟ್ಸ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಎಕ್ಸ್ಪ್ಲೇನ್ ಮಾಡಕ್ ಮುಂಚೆ ಮಕ್ಕಳನ್ನ ತಾಯಂದ್ರನ್ನ ಕರೆಸ್ಬಿಡ್ತೀನಿ. ಓಕೆನಾ? ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೇರ್ ವಿತ್ ಪೇರೆಂಟ್ಸ್ ಸುತ್ತಲೇ ಭಾಗವಹಿಸ್ತಿರುವಂತ ಮುದ್ದಾದ ಮಕ್ಕಳನ್ನ. ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮುದ್ದಾದ ತಾಯಂದ್ರನ್ನ. ಅಧ್ಯಕ್ಷರೇ, ಕನ್ಸೆಷನ್ ಕೊಡ್ಬೇಕು ಈ ರೇಂಜಿಗ. ಇಬ್ರು ಮುದ್ದಾದ ಬ್ಯೂಟಿಫುಲ್ ಗರ್ಲ್ಸ್ ಬಂದಿದ್ದಾರೆ ಅಂತ ಕನ್ಸೆಷನ್ ಕೊಟ್ಟಿದ್ದು ನಮ್ಮ ಅಧ್ಯಕ್ಷರು. ಆಕ್ಚುಲಿ ಏನಾಗ್ತಿತ್ತು, ಇಲ್ಲಿ 3 ಜನ ತಾಯಂದ್ರ ಇರೋರು, ಇಲ್ಲಿ 5 ಜನ ಮಕ್ಳಿರೋರು, ಇಬ್ರನ್ನ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಅಂತಾನೆ ಇಟ್ಟಿರ್ತಿದ್ರು. ಆದ್ರೆ ಇವತ್ತು ಅಧ್ಯಕ್ಷರು ದೊಡ್ಡ ಮನ್ಸ್ ಮಾಡಿ ಇಬ್ಬರೇ ತಾಯಂದ್ರನ್ನ ಇಟ್ಟಿದ್ದಾರೆ, 4 ಜನ ಮಕ್ಳನ್ನ ಇಟ್ಟಿದ್ದಾರೆ. ನೀವು ಮಾಡ್ಬೇಕಾಗಿರೋದು ಸಿಂಪಲ್, ಇಬ್ರು ತಾಯಂದ್ರ ನಿಜವಾದ ಇಬ್ರು ಮಕ್ಳು ಯಾರು ಅಂತ ಹೇಳ್ಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ ನಿಮ್ಗೆ ಸಿಗತ್ತೆ 50,000 ರೂಪಾಯಿ. ಸೊ ಈ ಸುತ್ತಲ್ಲಿ ನೀವು ಗೆಲ್ಬಹುದು 1 ಲಕ್ಷ ರೂಪಾಯಿ. ನನಗೊಂದು ಗೊತ್ತಾಗೋಯ್ತು. ಫಸ್ಟ್ ಇಂದ ಆಡೋಣ ಅಧ್ಯಕ್ಷರೇ. ಫಸ್ಟ್ ಇಂದ ಎಲ್ಲ ಫಸ್ಟ್ ಇಂದ ಹೊಸ ತಾಯಿಂದ್ರ ಕರ್ಸಕ್ಕೆ ಆಗ್ಲೇ ಗೊತ್ತಾಗೋಯ್ತು ಅಂದ್ರಲ್ಲ, ಅದಕ್ಕೆ ಜೀವ ಜಲ್ ಅಂತದೆ. ಏನ್ ಗೊತ್ತಾಯ್ತು? ಇವರು ಬ್ಲಾಕ್ ಸ್ಯಾರಿ. ಸೊ ಫಸ್ಟ್ ಪೇರೆಂಟ್ ಇಂದ ಶುರು ಮಾಡೋಣ. ಓಕೆನಮ್ಮ? ಪೇರೆಂಟ್ ಆನ್ ಸ್ಕ್ರೀನ್. ಚೈಲ್ಡ್ 1. ಈಗ ಹೇಳಿ, ಏನಾದ್ರೂ ಹೋಲ್ತಾ ಇದೆಯಾ? ಇಲ್ಲ. ಕಣ್ಣು ಮೂಗು ನಥಿಂಗ್. No. ಚೈಲ್ಡ್ 2. ಶಾರದಾ ದೇವಿ ಇವರಿಬ್ರು ಕ್ಲೋಸ್ ಅನ್ಸ್ತಾರೆ, ಸ್ವಲ್ಪ ಕ್ಲೋಸ್ ಇದೆ ಅನ್ನಿಸ್ತಾ ಇದಾರಾ? ಇಬ್ರು ಪುಟ್ಟ ಅದೇ ಅಮ್ಮ ಅಂದ್ರೆ ಕರೆಕ್ಟ್ ಅಮ್ಮನೇ. ಓಕೆ, ನೆಕ್ಸ್ಟ್. ಚೈಲ್ಡ್ 3. ಇಲ್ಲಲ್ಲ ನೋಡಿ, ಕೆಲವು ಮಕ್ಕಳು ಒಂಚೂರು ನಗು ಪುಟ್ಟ, ಅಮ್ಮನ ನಗು ಮ್ಯಾಚ್ ಆಗುತ್ತೆ ನೋಡೋಣ. ನಗೋ ಒಂದ್ಸಲ ಪ್ಲೀಸ್ ಕಣ, ನಗೋ. ಸ್ಮೈಲ್ ಮಾಡಿಚಿನಿ. ನಗನಲ್ಲೂ ರೇಷನ್ ಅವ್ನ್ ಮೋಸ್ಟ್ಲಿ ಹಲ್ಲು ಬ್ರಿಡ್ಜ್ ಓಪನ್ ಆಗಿರ್ಬೇಕು. ಏನಾದ್ರೂ ಹೋಲಿಕೆ ಇಲ್ಲ ಇದೆಯಾ? ಅನ್ಕೋತೀನಲ್ವಾ? ಇವನು ಅನ್ಸ್ತಾನ. ವಿಲ್ ಟೇಕ್ ಎ ಚಾನ್ಸ್ ಅಲ್ಲ. ಸೊ ಇವನಲ್ಲೂ ಹೋಲಿಕೆ ಇದೆ. ಸ್ವಲ್ಪ 2 and 3 ಸ್ವಲ್ಪ. ಒಂದು ಅಲ್ಲಿ ಒಂದು ಚಿಟಿಕೆ ಅಲ್ವಾ? ಎಲ್ಲೋ ಒಂದು ಪರ್ಯಾಕ ಒಂದು ಚಿಟಿಕೆ. ತಾಯಿನ ಕೇಳ್ಬೇಡ, ನಿಮ್ಮ ಮಗನವರು ಗೊತ್ತಿಲ್ಲ ಮ್ಯಾಮ್. ಅಯ್ಯೋ ತಪ್ಪಾಗ್ಬಿಡುತ್ತೆ, ಹಂಗೆ ಹೇಳ್ಬೇಡಿ.
ನೆಕ್ಸ್ಟ್ ತೋರ್ಸಮ್ಮ. ನೆಕ್ಸ್ಟ್ ತೋರ್ಸ್ಲವ ಚೈಲ್ಡ್ 4. ಹೈಟು ಗೀಟೆಲ್ಲ ನೋಡಿದ್ರೆ ಸ್ವಲ್ಪ ಈ ಮಗು ಮ್ಯಾಚ್ ಆಗ್ತಾ ಇದೆ. ಏನೇ ಪುಟ್ಟ ನಿಮ್ಮ ಅಮ್ಮನ ಇದು ಗೊತ್ತಿಲ್ಲ ಹುಡುಗನ ಇವರು ಮತ್ತೆ ಆ ಹುಡುಗನ್ಗೆ ನನಗೆ ಇದು ನಿಮಗ್ ಗೊತ್ತಾ? ನೀನು ಒಂದ್ಸಲ ಸುಮ್ನೆ ಒಂದ್ ಸ್ವಲ್ಪ ನಗೋ ಪುಟ್ಟ. ನೀನು ಬಾಯ್ ಈ ಅನ್ನೋ ಈ ನಗೋದಕ್ಕೇನು, ನಾನೇನ್ ಕೇಳ್ತಿಲ್ಲ ಬೇರೆ. ಅವ್ರಿಗೆ ಹಲ್ಲು ಬಿದ್ದೋಗಿರ್ಬೇಕು ಅದಕ್ಕೆ ನಗ್ತಾ ಇಲ್ಲ. ಏ ಇಲ್ಲ ಇದೆ ಹಲ್ಲು ನಗು ನಗು ಕಾಣಿಸ್ಲಿ ಕಣೋ ಹಲ್ಲು. ಈ ಹಂಗೆ ಇಲ್ಲ ಅವಳೇ ಓಕೆ ಮಾ, ನಾವು ಶಾರದಾ ದೇವರ ಮಾತನ್ನ ಪರಿಪಾಲಿಸ್ತಾ ನಾವು ಮೊದಲನೇ ಹುಡುಗಿನ ನೋಡಿದ್ವಲ್ಲ, ಚೈಲ್ಡ್ 2. ಚೈಲ್ಡ್ 2 ಮೈ ಗಾಡ್. ಇನ್ನು ತುಂಬಾ ರೌಂಡ್ಸ್ ಇದೆ ಅಮ್ಮ, ಪರವಾಗಿಲ್ಲ. ಅಯ್ಯೋ ಆಯ್ತು ಬನ್ನಿ, ನೋ ಪ್ರಾಬ್ಲಮ್. ಚಾನ್ಸ್. ಸೊ ಚೈಲ್ಡ್ 2 ಓಕೆನಾ? ಒಂದ್ಸಲ ಎಲ್ಲಮ್ಮ ತಾಯಿನ ನೆನ್ಸ್ಕೊಳ್ಳಿ. ಅವ್ರು ಹೇಳಿದ್ರೆ ಎಲ್ಲಮ್ಮ ಇವರಿಬ್ರೆ. ಓಕೆ ಅಧ್ಯಕ್ಷರೇ, ತಡ ಮಾಡೋದು ಯಾಕೆ? ಇಬ್ರು ಬ್ಯೂಟಿಫುಲ್ ಆದ ಗರ್ಲ್ಸ್ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದಾರೆ A ಮತ್ತು 2 ನ ಫ್ರೀಸ್ ಮಾಡ್ತಾ ಇದಾರೆ. ಇದು ಸರಿನಾ ತಪ್ಪ ತೋರಿಸಿ ಪ್ಲೀಸ್. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ, ಜಾನಪದ ಪದ ಕೇಳಣ್ಣ. ಆಕ್ಚುಲಿ ನಮ್ಮ ಯಲ್ಲಮ್ಮ ದೇವಿ ತಾಯಿಯ ಕೃಪೆ ಕೂಡ ವರ್ಕ್ ಆಯ್ತು. ಒಂದ್ಸಲ ಎಲ್ರು ಒಟ್ಟಿಗೆ ಹೇಳೋಣ, ಯಲ್ಲಮ್ಮ ತಾಯಿಗೆ. ವೆರಿ ಗುಡ್. ಮೊದಲನೇ ಉತ್ತರನೇ ಸರಿಯಾಗಿ ಕೊಟ್ಟು ನೀವ್ ಗೆದ್ದಿದ್ದೀರಾ 50,000 ರೂಪಾಯಿ. ಆಕ್ಚುಲಿ ಸಕ್ಕದಾಗಿ ಗೆಸ್ ಮಾಡಿದ್ರಿ. ಇದೇ ತರ ನೆಕ್ಸ್ಟ್ ಅನ್ನು ಗೆಸ್ ಮಾಡ್ತೀರಾ, ನೋಡ್ದೆ ಬಿಡೋಣ. ಓಕೆ, ಪೇರೆಂಟ್ ಬಿ ಆನ್ ಸ್ಕ್ರೀನ್. ಚೈಲ್ಡ್ 1. ಏನಾದರೂ ಹೋಲಿಕೆ ಇದೆಯಾ? ಒಂಚೂರು ನಗು ಪುಟ್ಟ, ಹಂಗೆ ನಿಮ್ಮ ಅಮ್ಮನ ತರ ನಗು ಒಂಚೂರು. ಇಲ್ಲ 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 ಇಲ್ವಾ? ಇಲ್ಲ, ಇದು ನಮ್ಗೆ ಆಪ್ಷನ್ ಇದೆಯಲ್ಲ, ನೀನ್ ನಮ್ಮನ್ನೆಲ್ಲ ರೂಟ್ ಚೇಂಜ್ ಮಾಡಿಸ್ಬಾರ್ದಪ್ಪ. ಇವ್ರ ಮಕ್ಳದ್ ಯಾಕೋ ಹಾಕ್ರಿ ಬೈಟ್ಸು. ಚೈಲ್ಡ್ 3. ಇಲ್ಲ. ಆರ್ ಯು ಶ್ಯೂರ್? ಕಿವಿ ಕಳ್ನೋಟ ನೋಡ್ತಾ ಇದ್ದೀನಿ. ನಿಮ್ಮಮ್ಮ ಏನೋ ನಿಮ್ಮಮ್ಮನ ಸುಳ್ಳು ಹೇಳ್ಬಾರ್ದು ಹಂಗೆಲ್ಲ. ಅವಳಮ್ಮ ಅವರಮ್ಮನ ಗೊತ್ತಿಲ್ಲ ಅಲ್ವಾ? ಇವರಿಬ್ರು ಅಲ್ಲಪ್ಪ. ಇವರಿಬ್ರು ಅಲ್ವಾ? ಅಲ್ಲ. ಓಕೆ, ಚೈಲ್ಡ್ 4 ಆನ್ ಸ್ಕ್ರೀನ್. ಇವರಿಬ್ರೆ ಚಿನ್ನು ನೋಡ ಹಂಗೆ ಇದಾರೆ, ಮೂಗು ಎಲ್ಲ. ನಿಮ್ಮ ಅಮ್ಮನ ಹೆಸರೇನು? ಗೊತ್ತಿಲ್ಲ. ನಿಮ್ಮ ಅಮ್ಮನ ಹೆಸರು ನಾನೇನ್ ಕೇಳದ್ ಅವ್ರ ಹೆಸರೇನು ಅಂತ ಗೊತ್ತಿಲ್ಲ. ಗೊತ್ತಿಲ್ವಾ? ನಿನ್ನ ಹೆಸರು? ಅದು ಗೊತ್ತಿಲ್ಲ. ಶಮಿತಾ ನಿಮ್ಮ ಮಗಳಾ? ಅಯ್ಯೋ ಇಲ್ಲ ಗೊತ್ತಿಲ್ಲ. ಮಗನ ಇರೋದು ಮಗ ಅಂದ್ರೆ ಇಬ್ರು ಮಕ್ಕಳಲ್ಲಿ ಒಬ್ಬ ಮಗನಾ? ಇಲ್ಲ, ಒಬ್ನೇ ಮಗ. ನನಗೇನೋ ಇವರಿಬ್ರೆ ಅಂತಾರಪ್ಪ. ಹೌದು. ಏನ್ ಹೋಲಿಕೆ ಅನ್ನಿಸ್ತಾ ಇದೆ? ಮೂಗು. ಮೂಗು. ಆರ್ ಯು ಶ್ಯೂರ್? ನೋಡ್ಕೊಂತಿದ್ದಾಳೆ. ನೋಸ್ ಅಲ್ಲ ಸುಪುಟ. ನೀನ್ ಕಿವಿ ಒಂಚೂರು ತೋರ್ಸೋ, ಕಿವಿ ಒಂಚೂರು ಹಂಗೆ ತೋರ್ಸೋ. ಕಿವಿ ಹಿಂಗ ಅನ್ನು ಚಿನ್ನ ಕೂದ್ಲ. ಅಲ್ಲ, ನೀ ಕೂದ್ಲಲ್ಲ ಅನ್ಕೋ, ನಾನೇನ್ ಬರಲ್ಲ ಅಲ್ಲಿ. ಕೂದ್ಲು ಹಿಂಗನ್ನು ಹೋಗ್ಬೋದು ಆಕ್ಚುಲಿ. ಹೌದಾ? ನೋಡಿ ಮೇಡಮ್, ಕಿವಿ ಹೋಲ್ಕೆನೇ ಇಲ್ಲ. ಇದೊಂದು ಇಟ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದ್ಸರಿ ಎಲ್ಲ ತೋರಿಸಿ. ಹಂಗ ನಾನ್ ನೆಕ್ಸ್ಟ್ ಇನ್ನೊಂದಷ್ಟು ಮಕ್ಳನ್ನ ಕರ್ಕೊಂಡು ಓಕೆ, ಚೈಲ್ಡ್ 1. ಇಲ್ಲ, ಇದ್ಯಾಕೋ ಮೂಗೇ ಫ್ಲಾಟ್. ಪಾಪ ಅವ್ರ ಅಮ್ಮನ್ ಶಾರ್ಪ್ ಇದೆ. ಇನ್ನ ಎತ್ತಿದೆ ಅವ್ರ ಅಪ್ಪನ್ ತರ ಇರ್ಬೋದು. ಅವ್ರ ಅಪ್ಪನ್ ಕರ್ಸಲ್ವಾ? ನಿಮ್ ಯಜಮಾನ್ರನ್ನ ಕರ್ಸ್ಲಾ? ನನ್ ಮಕ್ಳು ಕರ್ಸಬ. ಇವಾಗ ಇವ್ರ ಅಪ್ಪನ್ ಕರ್ಸು. ಇವ್ರಪ್ಪನ್ ಕರ್ಸಲ್ಲ ನಾವು. ಬಾಯಿ ಒಂದೇ ತರ ಮಾಡ್ತಾರೆ, ನಗ್ಬೇಕಾದ್ರೆ ಇವರಿಬ್ರು. ನಗುಪುಟ ಒಂಚೂರು ಸ್ಲೈಟ್ ಆಗಿ ನಗೋ, ಜಾಸ್ತಿ ಹಲ್ ತೋರಿಸ್ಬಾರ್ದು. ನೀವು ನಗಿ. ಅಲ್ಲ, ಬಾಯಿ ಮುಚ್ಕೊಂಡು. ಸೇಮ್ ಇದೆ. ಓಕೆ, ಇದು ಅಲ್ಲ ಅನ್ಸುತ್ತೆ. ಒಂದ್ ಸ್ವಲ್ಪ ಇಟ್ಕೊಳ್ಳೋಣ. ಸ್ವಲ್ಪ ಒಂದ್ ರೇಂಜಾ. ನಮ್ಗ ಹುಡುಗಂದ್ ಒಂದ್ಸರಿ ತೋರಿಸ್ಬಿಟ್ರಪ್ಪ, ರಿಲೇಟ್ ಆಗುತ್ತೆ ನೋಡೋಣ. ನೋಡಿ ಮೇಡಮ್, ನೀವು ನಿಮ್ ಮಗನ್ ಕಡೆ ನೋಡಲ್ವಾ? ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಅವ್ನ್ ನೋಡಿ ಹಿಂಗಂತಾನೆ ಕಣ್ಣು. ಹಿಂಗ ಅಮ್ಮ ಕಡೆ ನೋಡು. ನಮ್ಮಮ್ಮ ಇಲ್ಲ ಅಂತ ನೋಡಿ. ಇಲ್ಲ ಇಲ್ಲಿಲ್ಲ ಅಂದ್ರೆ ಇಲ್ಲಿಲ್ಲ. ನೋಡ್ದ ಹೊರಗಡೆ ಇದ್ದಾರಾ? ಗೊತ್ತಿಲ್ಲ ಅಂತಾನೆ ಇವಾಗ. ಹ್ಞೂ ಅಂತ. ಅದನ್ನು ಹೇಳ್ಕೊಟ್ಟಿದ್ದಾರೆ. ಯಾವ್ದಕ್ಕೂ ಇಲ್ಲ, ಅದು ಸ್ಪಾಂಟೇನಿಯಸ್ ಆಗಿ ಬಂತು. ಇಲ್ಲ ಪಾಪ. ಮತ್ತೆ ನಿಮ್ಮ ಅಮ್ಮ ನೋಡೋಂತ ಟೇಕ್ ಅ ಕಾಲ್ ಆನ್ ದಿಸ್. ನಾವು
ಪಿಂಕ್ ಹುಡುಗಿಗೆ ಹೋಗೋಣ ಅವ್ರೆ ಇಲ್ಲಿ ಇದು ಪರಿಮಳ ಪಾಯಿಂಟ್. ನೋ ಇಲ್ಲ ಜಾಯಿಂಟ್ ವೆಂಚರ್ ಅಪ್ಪ. ನಾಲ್ಕು ಶಾರದಾ ದೇವಿ ತಗೊಂಡು ಪರಿಮಳದ ಪಿಂಕ್. ಲಕ್ಷ್ಮಮ್ಮ ಕಾಪಾಡಮ್ಮ ತಾಯಿ. ಅಧ್ಯಕ್ಷರೇ ಇಲ್ಲ We'll go with four. ಅಧ್ಯಕ್ಷರ ಚೈಲ್ಡ್ ಫೋರ್ ಪಕ್ಕ ಫ್ರೀಸ್ ಮಾಡಿ. ಇದು ಸರಿನಾ ತಪ್ಪ ಅಂತ ತೋರಿಸಿ. ರಾಜಸ್ಥಾನಿ ಪುಂಗಿ ಓದಲ್ಲ, ನೀ ಮಂಡ್ಯ ಸ್ಟೈಲು ಸ್ಟೆಪ್ ಹಾಕಿಲ್ಲ. ಏನ್ ಮೇಡಮ್ ಲಕ್ಷ್ಮಿ ಕಟಾಕ್ಷ. ಬಟ್ ಐ ಟೆಲ್ ಯು ಇವ್ ಬಹಳ ಪ್ರಳಯಾಂತಕ್ಕಿರೋ, ಒಂದು ಚೂರು ಕ್ಲೂ ಕೊಡ್ತಿಲ್ಲ. ಅವಳು ಏನ್ ಮಾಡಿದ್ರು ಐ ವಾಸ್ ಅಬ್ಸರ್ವಿಂಗ್, ಸುಮ್ಮನೆ ಗೊಂಬೆ ತರ ನಿಂತಿದ್ಲು. ವೆರಿ ಸ್ವೀಟ್ ಗರ್ಲ್. ನೋಡಿ ಹೆಂಗ್ ಕಂಡಿಡಿತೀವಿ. ಯಾಕಂದ್ರೆ ಒಬ್ರು ನಿರ್ದೇಶಕರು ಬಂದ ಮೇಲೆ ಎಲ್ಲೋ ಒಂದ್ ಕಡೆ ನೆಕ್ಸ್ಟ್ ಸಿನಿಮಾ ಚಾನ್ಸ್ ಸಿಗ್ಬೋದು ಅಂತ ಅವ್ರ ಟ್ಯಾಲೆಂಟ್ ನ ತೋರಿಸ್ತಾ ಇದಾರೆ. ತುಂಬಾ ಖುಷಿ ಆಯ್ತು ನೋಡಿ, ಒಬ್ರು ನಿರ್ದೇಶಕರಾದವರು ಇನ್ನೊಬ್ರು ನಿರ್ದೇಶಕರಾಗೋ ಕನ್ಸ್ ಕಾಣ್ತಾ ಇರೋರು ಅಂದ್ಮೇಲೆ ಅವ್ರ ಟ್ಯಾಲೆಂಟ್ ನ ತೋರಿಸ್ತಾ ಇದ್ರೆ ಆಗುತ್ತಾ ಅಲ್ವಾ? ನಾನು ನನ್ನ ಟ್ಯಾಲೆಂಟ್ ನ ತೋರಿಸ್ತಾನೆ ಇದೀನಿ, ಆದ್ರೆ ಯಾವನು ನೋಡೋನೇ ಇಲ್ಲ ಗುರು. ಇದೇ ಮನೇನ್ ಟ್ಯಾಲೆಂಟ್ ಇದೆ. ಅವಾಗ 50,000 ಕೊಡ್ತಾ ಇರೋದು ನೋಡಿ. ಈ ಟ್ಯಾಲೆಂಟ್ ಇದೆ ಅಂತಾನೆ ಅಧ್ಯಕ್ಷರು ಇಲ್ಲಿ ನಿಲ್ಸಿದ್ದಾರೆ. ಮತ್ತೆ ಲಕ್ಷ್ಮಿ ಕೃಪಾ ಕಟಾಕ್ಷ ಇಬ್ರಿಸ್ಕೊಳ್ಳೋಣ. ನಿಮ್ಗೆ ಸಿಗ್ತದ 50,000 ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಕಂದ. ಇಲ್ಲಿಗೆ ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಮುಗ್ದಿದೆ. ನಿಮ್ಮ ಖಜಾನೆಯಲ್ಲಿದೆ 1,00,000 ರೂಪಾಯಿ. ವೆರಿ ಗುಡ್. ವಿಜಯಲಕ್ಷ್ಮಿ ಮೇಡಮ್, ನಿಮ್ಮನ್ನ ನಿರ್ದೇಶಕಿಯಾಗಿ ನೋಡಿದೀವಿ, ನಟಿಯಾಗಿ ನೋಡಿದೀವಿ, ತಾಯಿಯಾಗಿ ಕೂಡ ನೋಡಿದೀವಿ, ಈಗ ಕಿರುತೆರೆಯಲ್ಲಿ ಕೂಡ ನೋಡ್ತಾ ಇದೀವಿ. ಆದರೆ ನೀವು ಮಗಳಾಗಿ ಹೇಗಿದ್ರಿ, ನಿಮ್ಮ ತಾಯಿ ಬಗ್ಗೆ ಏನ್ ನೆನಪಿದೆ ಅಂತ ನೋಡೋ. ಸೋ ಕ್ಯೂಟ್. ಇದು ರಾಜ ಸತ್ಯವ್ರತ ಅಂತ ಒಂದು ಸಿನಿಮಾ. ಐ ಥಿಂಕ್ 6 months ಇರ್ಬೇಕು. ಇಷ್ಟು ನಗ್ತಾ ಇದೀನಿ ನೋಡಿ, ಖುಷಿ ಹೊಳಪಾಗಿದೆ. ಹೌದಾ? ಅಮ್ಮ ಶಿ ಇಸ್ ಸೋ ಬ್ಯೂಟಿಫುಲ್. ಮೇಡಮ್, ನಿಮ್ ತಾಯಿ ಬಗ್ಗೆ ಇರುವಂತ ಮೆಮರಿ ಏನು? ನನ್ನ ತಾಯಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಶಿ ಇಸ್ ಅ ವೆರಿ ವೆರಿ ಪ್ರೋಗ್ರೆಸಿವ್ ಲೇಡಿ. ಅವರ 11ನೇ ವರ್ಷದಲ್ಲಿ ಸಿನಿಮಾ ರಂಗದಲ್ಲಿ ಇರಬೇಕು ಅಂತ ಉಡುಪಿ ಅನ್ನೋ ಒಂದು ಊರಿನಿಂದ ಇಲ್ಲಿಗೆ ಬಂದು ಸಾಧಿಸಿ ಅವರು ಕಟ್ಟಿದ ಈ ಸಾಮ್ರಾಜ್ಯ. ನಂತರ ನಮ್ ತಂದೆ ಬಂದಿದ್ದು ಮಹಾತ್ಮ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು 1947. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಮ್ಮ 11ನೇ ವರ್ಷದಲ್ಲಿ ಅವರು ಚಿತ್ರರಂಗಕ್ಕೆ ಬಂದಿದ್ದು ಮೊದಲು. ವೆರಿ ನೈಸ್. ಅದೇ ಹೇಳ್ತಾರಲ್ಲ, ಬಿಹೈಂಡ್ ಅ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತ. ಸೂಪರ್ ಅಪ್ಪ. ತುಂಬಾ ಡಿಸಿಪ್ಲಿನ್. ಅದರಲ್ಲಿ ನನಗೆ ನಿಜಕ್ಕೂ ಹೇಳ್ಬೇಕಾದ್ರೆ ಒಂದು 20% ಆ ಡಿಸಿಪ್ಲಿನ್ ಬಂದಿಲ್ಲ. ಹೌದಾ? ಅಷ್ಟು ಮಾರ್ನಿಂಗ್ 5:30 ಹೇಳೋದಾಗ್ಲಿ, ಮಿತ ಆಹಾರ, ಮತ್ತೆ ಯಾವತ್ತು ಅತಿ ಖುಷಿನೂ ಪಟ್ಟಿಲ್ಲ, ಅತಿ ದುಃಖನೂ ಪಟ್ಟಿಲ್ಲ. ಆ ತರ ಲೇಡಿ. ಸೊ ಅದರಿಂದ ನಾನು ತುಂಬಾ ಅಳವಡಿಸ್ಕೊಡ್ತಾನೆ ಇದ್ದೀನಿ. ಖಂಡಿತ. ಅಂಡ್ ಶಿ ಈಸ್ ಮೈ ರೋಲ್ ಮಾಡೆಲ್. ವೆರಿ ನೈಸ್, ವೆರಿ ವೆಲ್ ಸೆಡ್ ಮ್ಯಾಮ್. ಆಕ್ಚುಲಿ ನಿಮ್ಗೆ ಅವರಿಂದ ಇನ್ಸ್ಪಿರೇಷನ್ ಸಿಕ್ಕಿದ ಇಂಡಸ್ಟ್ರಿಗೆ ಬರಬೇಕು ಅಂತ? ಇನ್ಸ್ಪಿರೇಷನ್ ಅಂದ್ರೆ ನನ್ನ ಮನೇಲಿ ನಾನು ನೋಡ್ತಿದ್ದೆ, ಅದು ಇನ್ನೇನು ಬೇರೆ ಇದಿಲ್ಲ. ಯಾಕಂದ್ರೆ ಅಮ್ಮ ಶೂಟಿಂಗ್ ಹೋಗೋರು, ನಾವು ಸ್ಕೂಲ್ ಮುಗಿಸ್ಕೊಂಡು ಹೋಮ್ವರ್ಕ್ ಬುಕ್ ಜೊತೆ ಪ್ರೀಮಿಯರ್ ಸ್ಟುಡಿಯೋಗೆ ಹೋಗ್ತಾ ಇದ್ದೆ ನಾನು. ಅಲ್ಲೇ ಇದ್ ಮಾಡಿ 9:30 ಮನೆಗೆ ಬಂದು ಡೈರೆಕ್ಟ್ ಕಾರಲ್ಲೇ ಅವರು ಮೇಕಪ್ ತೆಗಿಯೋರು. ಬಂದ ತಕ್ಷಣ ಅಡಿಗೆ ಮನೆಗೆ ಹೋಗೋರು. ಅಮ್ಮನೇ ಅಡಿಗೆ ಮಾಡ್ಬೇಕು. ಇದೇ ಇದನ್ನ ನಾನು ರೂಢಿಸ್ಕೊಂಡಿದ್ದೀನಿ. ನೀವು ನಿಮ್ ತಾಯಿಯವ್ರ ಜೊತೆ ಸೆಟ್ಟಿಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಒಂದು ಒಳ್ಳೆ ಮೆಮರಿ ಅಥವಾ ಫನ್ನಿ ಇನ್ಸಿಡೆಂಟ್ ಯಾವ್ದಾದ್ರು ಆಗಿದ್ಯಾ? ನಂಗೆ ಫನ್ನಿ ಇನ್ಸಿಡೆಂಟ್ ಅಂತಲ್ಲ, ನಮ್ ತಾಯಿ ಈ ತರ ಒಂದು ರಾಜಮಾತೆ ಒಂದು ಆ ತರ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡ್ಬಿಟ್ರೆ ನನ್ಗೊಂಥರ ಖುಷಿ. ಅವ್ರನ್ನೇ ನೋಡ್ಕೊಂಡು ಕೂತ್ ಬಿಡ್ತಿದ್ದೆ. ಆ ಜುವೆಲ್ಸ್. ಆಮೇಲೆ ನಿಂಗ್ ಗೊತ್ತಿರ್ಬೋದು, ಅವಾಗ ಒಂದು ಮ್ಯಾಕ್ಸ್ ಫ್ಯಾಕ್ಟರ್ ಇಂದ ಒಂದು ಮೇಕಪ್ ಪ್ರಾಡಕ್ಟ್ಸ್ ಲಂಡನ್ ಇಂದ ತರಿಸ್ತಾ ಇದ್ರು. ಇಲ್ಲಿ ಸಿಗ್ತಿರ್ಲಿಲ್ಲ. ನಾವೆಲ್ಲ ಯೂಸ್ ಮಾಡಿದೀವಿ ಅದನ್ನ. ಅದ್ರದ್ದು ಸ್ಮೆಲ್ ನೋಡಿದ್ರೆ ಸಾಕು, ಒಂಥರ ಇವಾಗ್ಲೂ ನನಗಿದೆ ಅದು ಫ್ರೇಗ್ರೆನ್ಸ್. ಫುಲ್ ಅವ್ರಿಗೆ ಹಚ್ಚಿದ ತಕ್ಷಣ ನಾನು ಪಕ್ಕದಲ್ಲೇ ಕುತ್ಕೊಂಡು ಅವ್ರನ್ನ ನೋಡ್ತಾ ಇರೋದು. ದೇವಲೋಕದಿಂದ ಇಳಿದು ಬಂದಿದ್ದಾರೆ ಅನ್ನೋ ಫೀಲ್ ನನಗೆ ಸಿಗ್ತಾ ಇತ್ತು ಅಮ್ಮನ ನೋಡಿ. ಒಂದ್ಸತಿ ಮೇಕಪ್ ತೆಗೆದ್ರೆ ಶಿ ಇಸ್ ಅ ಮದರ್. ಸೊ ಇದೇ ತರ ನಡ್ಕೊಂಡು ಬಂದಿದ್ದು. ಅಂಡ್ ಎಲ್ಲಾನು ಬ್ಯಾಲೆನ್ಸ್ ಮಾಡಿ ಮಾಡ್ತಿದ್ರು. ಲೈಕ್ ಶಿ ಮೇ ಬಿ ಆಕ್ಟ್ರೆಸ್ ಇನ್ ದ ಸೆಟ್, ಮನೆಗೆ ಬಂದ ತಕ್ಷಣ ತಾಯಿ, ಹೆಂಡತಿ. ಇವತ್ತಿಗೂ ನಾನು ಅದೇ ಹೇಳೋದು, ಅವತ್ತಿಂದ ಈಗ್ಲೂ ನಾನು ಪ್ರೊಡ್ಯೂಸರು, ಡೈರೆಕ್ಟರು, ಆಕ್ಟ್ರೆಸ್ಸು.
ಅವ್ರು ನನ್ನನ್ನು ವಾಚ್ ಮಾಡ್ತಾನೆ ಇರ್ತಾರೆ, ಅವ್ರಿಗಾದ ಅನುಭವಗಳನ್ನ ಹೇಳ್ತಾನೆ ಇರ್ತಾರೆ. ಸೊ ಯಾವುದು ಏನ್ ಚೇಂಜ್ ಆಗಿಲ್ಲ. ಆಕ್ಚುಲಿ ತುಂಬಾ ವಿಶೇಷವಾದ ವ್ಯಕ್ತಿ ಒಬ್ರು ಕಾಲ್ ಅಲ್ಲಿ ಮಾತಾಡ್ತಾರಂತೆ, ನಿಮ್ ಹತ್ರ ಮಾತಾಡ್ಬೇಕಂತೆ. ಮಾತಾಡ್ತೀರಾ ನೀವು? ಕಂಡಿಡಿತೀರಾ ಅವ್ರು ಯಾರು ಅಂತ? ಹಲೋ, ನಮಸ್ತೆ. ಹಲೋ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾ ಸುಷ್ಮಾ ಮಾತಾಡ್ತಿರೋದು. ಹಾ, ಗೊತ್ತಾಯ್ತು. ಸೋ ಸ್ವೀಟ್. ಅಮ್ಮ, ನಿಮ್ ಬಗ್ಗೆ ನಿಮ್ ಮಗಳು ತುಂಬಾ ಹೇಳಿದ್ರು. ಆಕ್ಚುಲಿ ಈ ವಿಷಯಗಳು ನಮಗ್ ಗೊತ್ತಿರ್ಲಿಲ್ಲ. ಒಂದು ಸಂಸ್ಥೆನ ಹುಟ್ಟು ಹಾಕಿದ್ದು ನೀವು. 107 ಸಿನಿಮಾಗಳು. ಬರ್ಲಿ ಒಂದ್ ಜಬರ್ದಸ್ತ್ ಚಪ್ಪಾಳ. ಸೂಪರ್. ನಿಮ್ ಬಗ್ಗೆ ನಿಮ್ ಮಗಳು ತುಂಬಾ ಹೇಳಿದ್ರು. ಈಗ ನಿಮ್ ಮಗಳ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನನ್ ಮಗಳ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ನನ್ಗೂನು. ನಮ್ಮ ಸಂಸ್ಥೆನ ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಸಂತೋಷ ಆಗುತ್ತೆ. ವೆರಿ ನೈಸ್. ವಿಜಯಲಕ್ಷ್ಮಿ ಸಿಂಗ್ ಅವ್ರ, ಇವಾಗ ನೀವ್ ಹೇಳಿ, ನಿಮ್ ತಾಯಿಗೆ ಇಷ್ಟು ದಿನ ಹೇಳ್ಕೊಳಕ್ ಆಗ್ದಿರೋ ಅಂತದ್ದು ಅಥವಾ ಹೇಳ್ಬೇಕು ಅಂತ ಇದ್ದಿದ್ದು ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಇವತ್ತು ನಮ್ಮ ಜೀನ್ಸ್ ವೇದಿಕೆ ನಿಮ್ದು. ಅಮ್ಮ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಒಂದೇನು ಅಂದ್ರೆ ನನಗೆ ಗೊತ್ತು ಅವ್ರು ಎಮೋಷನಲ್ ಆಗ್ಬಿಡ್ತಾರೆ. ಒಂದೇ ಒಂದು ಹೇಳ್ಬೇಕು ಅಮ್ಮ, ಸಾರಿ. ಯಾಕೆ ಅಂದ್ರೆ ತುಂಬಾ ಕನ್ಸುಗಳನ್ನ ಕಟ್ಕೊಂಡಿದ್ದೆ, ನನ್ನ ಮದುವೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ಆದ್ರೆ ನಾನು ಯಾವುದಕ್ಕೂ ಎಡೆ ಕೊಡದೆ 1 hour ಬಿಫೋರ್ ಹೇಳಿದೆ ನನ್ನ ಮದುವೆ ಇವಾಗ ಅಂತ. ಅದು ತುಂಬಾ, ಈಗ ನಾನು ತಾಯಿಯಾಗಿ ತುಂಬಾ ಕಷ್ಟಪಡ್ತೀನಿ ನೆನ್ಸ್ಕೊಂಡಾಗ. ನಿನಗೆ ಎಷ್ಟು ಕಷ್ಟ ಆಗಿರ್ಬೋದು ಅವತ್ತು ಅಂತ. ಐ ಆಮ್ ಸಾರಿ, ಬಟ್ ನಾನು ಖುಷಿಯಾಗಿದ್ದೀನಿ. ನೀನ್ ನೋಡ್ತಾ ಇದೀಯಾ, ಅದ್ ನನ್ನ ಹಣೆಯಲ್ಲಿ ಬರ್ದಿತ್ತು ಅನ್ಕೊಂಡು ನಾನು ಯಾವಾಗ್ಲೂ ಹೇಳ್ತೀನಿ. ಬಟ್ ಐ ಆಮ್ ವೆರಿ ಹ್ಯಾಪಿ. ನೀನು ನೋಡ್ತಾ ಇದೀಯ ನನ್ನ. ಇವತ್ತು ನಾನು ಎಲ್ಲರ ಮುಂದೆ ಸಾರಿ ಅಂತ ಹೇಳ್ತೀನಿ. ಗ್ರೇಟ್ ಮೇಡಮ್, ನಿಜವಾಗ್ಲೂ ಒಂದು ವೇದಿಕೆಯಲ್ಲಿ ನಿಮ್ ತಾಯಿಗೆ ಇಷ್ಟು ಒಂದು ಒಳ್ಳೆ ವಿಷಯನ ಹೇಳಿದೀರಾ. ಥ್ಯಾಂಕ್ ಯು, ಲವ್ ಯು ಎಲ್ಲರೂ ಹೇಳ್ತಾರೆ, ಬಟ್ ಸಾರಿ ಹೇಳಿ ನಡೆದಿದ್ದಂತ ಘಟನೆ ಕೂಡ ಹೇಳಿದೀರಾ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು. ವೆರಿ ನೈಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ, ಪ್ರೀತಿ ನಮ್ ಜೊತೆ ಸದಾ ಹೀಗೆ ಇರ್ಲಿ. ಬಾಯ್. ಆಕ್ಚುಲಿ ತುಂಬಾ ನಿಮ್ ತಾಯಿ ಬಗ್ಗೆ ಹೇಳಿದ್ರಾ, ಆಸೆ ಆಗೋಯ್ತು ನಮ್ಗೆ ಅವ್ರ ಹತ್ರ ಮಾತಾಡ್ಬೇಕು ಅಂತ. ಇಮಿಡಿಯೇಟ್ ಆಗಿ ಟ್ರೈ ಮಾಡಿದ್ವಿ. ಇನ್ನೊಂದ್ ಸರ್ಪ್ರೈಸ್ ತೋರಿಸ್ಬಿಡ್ತೀನಿ ಆಮೇಲೆ. ಹಾಯ್. ಸೊ ಅಮ್ಮನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ ದೊಡ್ಡ ಮಗಳು ನಮ್ಮಲ್ಲಿ ಎಲ್ಲಾರ್ಗು ಶೀಸ್ ದ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ಯಾರ್ಗ್ ಏನೇ ಚಿಕ್ಕ ಪ್ರಾಬ್ಲಮ್ ಇರ್ಲಿ ದೊಡ್ಡ ಪ್ರಾಬ್ಲಮ್ ಇರ್ಲಿ ಅಮ್ಮನ ಹತ್ರನೇ ಹೋಗೋದು. ಅಂಡ್ ಶೀಸ್ ಗಾಟ್ ದ ಪರ್ಫೆಕ್ಟ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ನನಗೆ ಪರ್ಸನಲಿ ಅಮ್ಮ ಇಸ್ ಲೈಕ್ ಮೈ ಕ್ಲೋಸೆಸ್ಟ್ ಫ್ರೆಂಡ್. ನಾನು ಏನಾದ್ರೂ ಹೇಳ್ಬೋದು. ಅಂಡ್ I know, or she'll bayala, judge madala, and I think that's the relationship I cherish the most. And Amman cooking I tumba ishta. I think she makes the best biryani. And thank you, and thank you for always being there. One thing ನಾನು ಕಲ್ತಿರೋದು ಅಂದ್ರೆ, she's very hard working. ಒಂದ್ ಕಡೆ ಸುಮ್ನೆ ಕುತ್ಕೊಳ್ಳೋಕಾಗಲ್ಲ, ಯಾರು ಮಾಡ್ತಾ ಇರ್ಬೇಕು. And that's something ನಾವು 3 ಜನ ಕಲ್ತಿದೀವಿ. I think Amma is also very funny. This is something yaru gottilla, but I think she's very funny. So Amma, hige iru. Thank you for being there. I love you. Oh, so sweet. ಮ್ಯಾಮ್, ಆಗ್ಲೇ ಹೇಳ್ದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವಿಮೆನ್ ಅಂತ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ವಿಮೆನ್. ನಿಮ್ ತಾಯಿ ಇವಾಗ ಇವ್ರ ಹಿಂದೆ ಕೂಡ ನೀವೇ ಇದ್ದೀರಾ, ಸಪೋರ್ಟ್ ಸಿಸ್ಟಮ್ ಆಗಿ. ಸೊ ಈಗ ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಾಯಿಯಾಗಿ? ನಾನ್ ಏನಂತ ಹೇಳಿದ್ರೆ, ನನ್ನ 3 ಹೆಣ್ಮಕ್ಳಿಗೂ ಫಸ್ಟ್ ಇಂದ ಹೇಳಿರೋದು, ಅವ್ರ ಸ್ಕೂಲಿಂದ ಬಂದ ತಕ್ಷಣ ನನಗೆ ಎಲ್ಲ ವಿಷಯ ಹೇಳ್ಬೇಕು. ಅದು ಗುಡ್ ಆಗ್ಲಿ ಬ್ಯಾಡ್ ಆಗ್ಲಿ, ಅವ್ರ ಕ್ರಶ್ ಆಗ್ಲಿ, ಅವ್ರದ್ದು ಇದಾಗ್ಲಿ, ಎನಿಮಿ ಇರ್ಲಿ, ಏನಿದ್ರು ಚಿಕ್ಕದ್ರಿಂದಾನು ನನ್ಗೆ ಹೇಳ್ಬೇಕು. ಸೊ ಇಟ್ಸ್ ಎ ಓಪನ್ ಬುಕ್. ನನ್ಗೆಲ್ಲ ಗೊತ್ತಿದೆ ಅವ್ರ ಲೈಫ್ ಅಲ್ಲಿ. ಸೊ ಹಾಗಾಗಿ ನಾನು ಯಾರಿಗೂ ಜಡ್ಜ್ ಮಾಡಲ್ಲ, ಅವ್ರಿಗೆ ಬಿಡ್ತೀನಿ. ಅವ್ರ ತಪ್ಪಿಂದ ಅವ್ರು ಕಲ್ತ್ಕೊಂಡು ಹೋಗ್ಬೇಕು ಮುಂದೆ ಅಂತ. ಸೊ ದಟ್ಸ್ ವೈ ಶಿ ಸೆಡ್ ಐ ಆಮ್ ಹರ್ ಫ್ರೆಂಡ್ ಅಂತ. ಆಮೇಲೆ ಇನ್ನೊಂದು ಅವಳು ಹೇಳಿದ್ದು, ನನ್ ಕೆಲವು ಸತಿ ನಂಗೆ ಗೊತ್ತಿಲ್ಲದೆ ಏನಾದ್ರೂ ಒಂದು ಹೇಳ್ತೀನಲ್ಲ, ಅವಳು ತುಂಬಾ ಬಿದ್ ನಗ್ತಾಳೆ. ಅಂದ್ರೆ ಅಮ್ಮ ಯು ಆರ್ ಸೋ ಫನ್ನಿ ಅಂತಾಳೆ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲದೆ ಆಗೋ ಕೆಲವು ವಿಷಯಗಳು. ಅಂಡ್ ಅಫ್ ಕೋರ್ಸ್ ಅವಳಿಗೆ ಬಿರಿಯಾನಿ ಒಂದ್ ಮಾಡ್ಕೊಟ್ಬಿಟ್ರೆ ಖುಷಿ. ಅದ್ ನಾನು ಯಾವಾಗ್ಲೂ ಮಾಡ್ತೀನಿ. ಎವ್ರಿ ಸಂಡೇ ಐ ಕುಕ್ ಫಾರ್ ಹರ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಮೆಮರೀಸ್ ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಓಕೆ, ಈಗ ನಮ್ಮ ಕಾರ್ಯಕ್ರಮದ 2ನೇ ಸುತ್ತಿಗೆ ಹೋಗೋಣ. ನಮ್ಮ ಕಾರ್ಯಕ್ರಮದ 2ನೇ ಸುತ್ತು ಸೆಲೆಬ್ರಿಟಿ ಆಲ್ಬಮ್. ಈಗ
ಇಲ್ಲಿ ಫಸ್ಟ್ 4 ಆಪ್ಷನ್ಸ್ ತೋರಿಸ್ತೀನಿ, ಆಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ. ಓಕೆನಾ? ಅಧ್ಯಕ್ಷರೇ ಆಪ್ಷನ್ಸ್ ಪ್ಲೀಸ್. ಇಲ್ಲಿ 4 ಆಪ್ಷನ್ಸ್ ಇದೆ. 2 ಆಪ್ಷನ್ ಸೆಲೆಕ್ಟ್ ಮಾಡ್ತೀರಿ ಫಸ್ಟ್. ಅದರಲ್ಲಿ 2 ಕರೆಕ್ಟ್ ಆದ ಉತ್ತರ ಕೊಟ್ರೆ ನಿಮ್ಗೆ ಈ ಸುತ್ತಲ್ಲಿ ಸಿಗುತ್ತೆ 2 ಲಕ್ಷ ರೂಪಾಯಿ. ಓಕೆನಾ? ಈಗ ಈ 4 ಆಪ್ಷನ್ ಅಲ್ಲಿ ಫಸ್ಟ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಿ? ಯಾವ್ದು ನೋಡೋಣ? ಪೇರೆಂಟ್ಸ್. ನಿಮ್ಗೆ ಫುಲ್ ಇಂಡಸ್ಟ್ರಿ ಗೊತ್ತು ಮೇಡಮ್, ಆದ್ರೂ ಎಷ್ಟು ಚೆನ್ನಾಗಿ ನಮ್ಗೇನು ಗೊತ್ತಿಲ್ಲ. ಸೆಲೆಬ್ರಿಟಿ ಪೇರೆಂಟ್ಸ್. ಲಾಸ್ಟ್ ಒನ್ ತಗೊಂಡ್ಬಿಡೋಣ. ಯಾವ್ದಾದ್ರು ಚೈಲ್ಡ್ಹುಡ್ ತಗೊಳ್ಳೋಣ. ಚೈಲ್ಡ್ಹುಡ್. ಅಧ್ಯಕ್ಷರೇ ಸೆಲೆಬ್ರಿಟಿ ಚೈಲ್ಡ್ಹುಡ್. ಪಿಕ್ಚರ್ ಪ್ಲೀಸ್. ಓ ಮೈ ಗಾಡ್, ಏನ್ ಅನ್ನಿಸ್ತಾ ಇದೆ? ಅಲ್ಲ ಪುಟ್ಟ, ನಾವು ಕಿಡ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದು ಚೈಲ್ಡ್ಹುಡ್. ಇದು ಬೆಳೆದು ದೊಡ್ಡವರಾದ್ಮೇಲೆ ಒಂದು ಸೆಲೆಬ್ರಿಟಿ ಆಗಿದ್ದಾರೆ. ಅಲ್ಲಪ್ಪ, ಇದು ಎಲ್ಲಾ ಭಾಷೆಯವರು ಇರ್ತಾರ ಇದ್ರಲ್ಲಿ? ಇಲ್ಲ, ನಮ್ಮ ಬರೀ ಕನ್ನಡ. ಕನ್ನಡ. ಸರಿ ಆಪ್ಷನ್ ತೋರಿಸ್ತೀನಿ. ಆಪ್ಷನ್ ಎ ಏನಾದ್ರೂ ಹೊಂದಾಣಿಕೆ ಅನ್ನಿಸ್ತಾ ಇದೆಯಾ? ಐ ಥಿಂಕ್ ಇಟ್ಸ್ ಹರ್, ಬಟ್ ಇಟ್ಸ್ ಓಕೆ. ನೋಡೋಣ. ನೆಕ್ಸ್ಟ್ ಆಪ್ಷನ್ ಬಿ ಅಮೂಲ್ಯ. ಇಲ್ಲ, ಅಲ್ಲ ಬಾಯ್. ಇದ್ ನೋಡಿ ಈ ಪೋರ್ಷನ್. ನೀನ್ ತುಂಬಾ ಹೆಲ್ಪ್ ಮಾಡ್ತಾ ಇದೆಯಲ್ಲ. ನಾನ್ ಒಳ್ಳೆಯವಳಾದ್ರೂ ಕಷ್ಟ, ಕೆಟ್ಟವಳಾದ್ರೂ ಕಷ್ಟ. Okay, ಏನಪ್ಪ ಕಲಿಯುಗ. ಆಪ್ಷನ್ ಸಿ ಹಾಕಿ ಅಧ್ಯಕ್ಷರೇ. ಓಕೆ. ಆಪ್ಷನ್ ಸಿ ಮಯೂರಿ. ನೆಕ್ಸ್ಟ್ ಇನ್ 4 ಅಲ್ವಾ ಇರೋದು? ಇನ್ನೊಬ್ರು ಅಂದ್ರೆ ಅಲ್ಲಿವರೆಗೂ ನೀವೇನೋ ಮಾತಾಡಲ್ವಾ? ಇಟ್ಕೊಂಡಿದೀವಿ. ಎ ಅಂಡ್ ಸಿ ಬ್ರಾಕೆಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಆಪ್ಷನ್ ಡಿ ಅಧ್ಯಕ್ಷರೇ. ಇವಳು ಅನ್ಸ್ತಾಳೆ ನನ್ಗೆ. ಅವಳು ಶ್ರೀಲೀಲಾ ಅವರು. ನನಗೇನೋ ಆ ಚಿನ್ ನೋಡಿದ್ರೆ ಶ್ರೀಲೀಲಾ ಅನ್ಸ್ತಾಳೆ. ಎ ಮತ್ತೆ ಡಿ ನ ಹಿಂಗ್ ಮೇಲೆ ಕೆಳಗಡೆ ತೋರಿಸ್ಬಿಟ್ರೆ. ಅಧ್ಯಕ್ಷರೇ, ಎ ಮತ್ತೆ ಡಿ ನ ಪಕ್ಕ ತೋರ್ಸಕ್ಕಾಗತ್ತಾ? ನನಗೇನೋ ಡಿನೇ ಅನ್ಸುತ್ತಪ್ಪ. ಒಂದ್ ಕೆಲ್ಸ ಮಾಡಿ, 4 ಒಟ್ಟಿಗೆ ನೋಡಿ. ಓಕೆ ಮಾಡಿ. ಓಕೆ ಅಧ್ಯಕ್ಷರೇ, ಆಲ್ ಆಪ್ಷನ್ಸ್ ಟುಗೆದರ್ ಪ್ಲೀಸ್. ಮಯೂರಿದು ಹಾಗೆ ಇದೆ ಚಿನ್ನ. ಎಸ್, ಅದನ್ನೇ ನಾನು ನನಗೇನೋ ಈ ಸಿ ಡಿ ಅಲ್ಲೇ ಕನ್ಫ್ಯೂಷನ್ ನನಗೆ. ನಿನ್ಗೆ? ನನಗೂ ಅಷ್ಟೇ. ಹರಿಪ್ರಿಯಾ ಅನಿಸ್ತದೆ ನನಗೆ. ಡಿ ಅಂತೂ ಇಲ್ವೇ ಇಲ್ಲ, ಅಮೂಲ್ಯ ಅಲ್ವೇ ಇಲ್ಲ. ಅದು ಚಬ್ಬಿ ಚಿಕ್ಸ್, ಅದು ಮುದ್ದು. ಏನಪ್ಪ? ನನಗೇನೋ ಸಿ ಆರ್ ಡಿ. ಯಾವ್ದು? ಆಮೇಲೆ ಒಂದ್ ತಪ್ಪು ಹೇಳಿದ್ರೆ ಇನ್ನೊಂದು ಆಪ್ಷನ್ ಇದೆಯಾ? ಯಾಕೋ 4 ಮುದ್ದಾದ ಹೆಣ್ಮಕ್ಳನ್ನ ಕೊಟ್ಬಿಟ್ಟು ಒಂದೇ ಮಗನ್ ಕೊಟ್ರೆ ಸೆಲೆಕ್ಟ್ ಮಾಡೋದ್ರೆ ಹೆಂಗ್ ಮಾಡೋದು? ಮೇಡಮ್, ನೀವು 4 ಮುದ್ದಾದ ಹೆಣ್ಮಕ್ಳನ್ನ ಕೊಟ್ಟಿದ್ದೀರಲ್ಲ, ಹಂಗೆ ಅದಕ್ಕೆ ಅಲ್ಲೂ 4 ಕೊಟ್ವಿ. ಇನ್ನೂ 4 ಕೊಟ್ರೆ ಇಡಕ್ ಜಾಗ ಇರಲ್ಲ ಅಂದ್ಬಿಟ್ಟು ಅಷ್ಟು. ಆಯ್ತಮ್ಮ, ವಿಲ್ ಗೋ ವಿತ್ ಯು. ಈಗ ನಾವು ಒಂದ್ ಕನ್ಕ್ಲೂಷನ್ ಬಂದ್ಬಿಟ್ಟಿದೀವಿ. ನಮ್ ಡಿಬೇಟ್ ಇರೋದೇನ್ ಗೊತ್ತಾ ನಮ್ಮಿಬ್ಬರಿಗೆ? ಬಿಟ್ವೀನ್ ಎ ಅಂಡ್ ಡಿ. ಮಧ್ಯದಲ್ಲಿ ಇವ್ರೊಂದು ಸಿ ಬೇರೆ ಹಾಕ್ಬಿಟ್ರು. ಓಕೆ, ನಂಗೆ ಇವಾಗ ಡೌಟ್ ಶುರು ಆಗೋಯ್ತು. ಸೊ ಈಗ ನಾವು ಡಿಸೈಡ್ ಮಾಡ್ತಿರೋದು ಬಿಟ್ವೀನ್ ಎ ಅಂಡ್ ಡಿ ಅಲ್ವಾ? ಅಧ್ಯಕ್ಷರೇ, ಎ ಅಂಡ್ ಡಿ ಪ್ಲೀಸ್. ಓ ಗುಣವಂತ ಆನ್ಸರ್ ಏನು ಅಂತ? ಏನ ಪಕ್ಕ? ಅಧ್ಯಕ್ಷರೇ, ಎ ಅಂತ ಇದ್ದಾರೆ. ಏನ ಫ್ರೀಸ್ ಮಾಡಿ, ಇದು ಸರಿನಾ ತಪ್ಪ ಅಂತ ತೋರಿಸಿ ಪ್ಲೀಸ್. ಅಯ್ಯೋ, ಪ್ರೀತಿಯ ನಾಟಕ. ಸರಿಯಾದ ಉತ್ತರ ಏನು ಅಂತ ನೋಡ್ಬೇಕಾ? ಅಧ್ಯಕ್ಷರೇ ತೋರಿಸಿ ಪ್ಲೀಸ್. ವೈಫ್ ಆಫ್ ಸಿ. ಯಾಕೋ ಮಧ್ಯದಲ್ಲಿ ಒಂದ್ ಬಂದಿತ್ತದು. ಈಗ ಸೆಲೆಬ್ರಿಟಿ ಚೈಲ್ಡ್ಹುಡ್ ಒಂದ್ ಗತಿ ಕಾಣಿಸ್ಬಿಟ್ಟಿದ್ದೀರಾ. ಇನ್ ಮಿಕ್ಕಿದ 3ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಿ? ಪೇರೆಂಟ್ಸ್ ಅನ್ಕೊಂಡು ಹೇಳಿದ್ವಲ್ಲ. ಓಕೆ ಅಧ್ಯಕ್ಷರೇ, ಸೆಲೆಬ್ರಿಟಿ ಪೇರೆಂಟ್ಸ್. ಪಿಕ್ಚರ್ ಪ್ಲೀಸ್. ಎಸ್, ನಿಮ್ಮಿಬ್ರನ್ನ ನೋಡಿ ಒಂದು ಅದ್ಭುತವಾದ ಸ್ಮೈಲ್ ಕೊಡ್ತಾ ಇದಾರೆ ಸರ್. ಇವ್ ಯಾರು? ನಿಮಗಿದೆ ಊರಬ್ಬ ಅಂತ. ಆಪ್ಷನ್ ಎ ಸಿಂಹ ಅಲ್ಲ. ಇದ್ರಲ್ಲಿ ಸ್ವಲ್ಪ ವೀಕ್ ಇದೀನಿ ನಾನು. ವಸಿಷ್ಠ ಸಿಂಹ ಚಿಟ್ಟೆ. ಮಹಾವಸಿಷ್ಠ ಅಲ್ಲ. ಅಲ್ವಾ? ಎಷ್ಟು ಚೆನ್ನಾಗೆಲ್ಲ ನಾನು ಮಾಡಿ ಕೊಟ್ರೆ ಇಲ್ಲ ಅನ್ಬಿಟ್ರು. ಓಕೆ, ಆಪ್ಷನ್ ಬಿ ದಿಗಂತ್. ಎಲ್ಲ ಒಂದ್ ಸ್ವಲ್ಪ ಈ ಸ್ಮೈಲ್ ಅಲ್ಲ, ಬಟ್ ಗುಳಿಗೆಲ್ಲ ಏನಿಲ್ಲ, ಡಿಂಪಲ್ ಇಲ್ಲ. ತಾಯಿಗಿರ್ಬೋದಲ್ಲ. ಅದೇ. ನೆಕ್ಸ್ಟ್ ಗಂಡ ಹೆಂಡತಿದಾಗಿದ್ರೆ ತೋರ್ಸ್ಬಿಡ್ಬೋದೈತಿ ಈಗಲೇ. ಅಂದ್ರೆ ಗಂಡ ಹೆಂಡತಿ ಜೀನ್ಸ್ ಎಲ್ಲಿಂದ ಬರುತ್ತೆ? ಅಪ್ಪ
ಗಂಡ ಹೆಂಡತಿ ಇದ್ರೆ ಅವ್ರ ಅಪ್ಪ ಅಮ್ಮನ ಜೊತೆಲಿ ಕೊಡಿ ಹಂಗೆ. ಪದಗಳು ಬೇಜಾನ್ ಪ್ರಾಬ್ಲಮ್ ಐತೆ. ಏನಮ್ಮ ಹುಡುಗಿ ಕಾಟ ಕೊಡ್ತಾಳೆ. ಇದಲ್ಲ. ಆಪ್ಷನ್ ಸಿ ರಮೇಶ್ ಅರವಿಂದ್ ಅಲ್ಲ, ಸರ್. I ಅಲ್ವಾ? think ಅಲ್ಲ ಅನ್ಸುತ್ತೆ. ರಮೇಶ್ ಅನ್ಸ್ತಾರೆ, ತಂದೆ ನೋಡಿಲ್ಲ ಅವರಲ್ಲ ಅವರಲ್ಲ. ಬಟ್ ಅವರು ಲಾಸ್ಟ್ ನೋಡ್ಬಿಡೋಣ. Last. ಆಪ್ಷನ್ ಡಿ ಇಲ್ಲ, ರಾಗಿಣಿ ಇಲ್ಲ. ಹಾ? ಬಿಕಾಸ್ ಈಸ್ ನಾರ್ತ್ ಇಂಡಿಯನ್ ಅವರು, ಅವ್ರ ತಂದೆ. ಆಳಕ್ಕೆ ಇಳ್ದಿದ್ದೀರಾ. 4 ಆಪ್ಷನ್ ಒಟ್ಟಿಗೆ ನೋಡೋಣ. ಇಲ್ಲ, ಇವ್ರನ್ನ ತೆಗೆದು ಬಿಡಿ. ಇವ್ರನ್ನ ಮೇಡಮ್ ಬಾಯ್. ರಾಗಿಣಿ ಬೇಡ. ಸಿ ಯು ಲೇಟರ್ ಬಾಯ್. ಈವನ್ ಸಿಂಹಾನು ಬೇಡ. ಸಿಂಹನ ಬೇಡ. ಬಿ ಇರ್ಲಿ, ಮೂರು ಇರ್ಲಿ. ಮೂರಿರ್ಲ ಆಪ್ಷನ್ ಇರ್ಲಿ. ಬಿ ಅಂಡ್ ಸಿ ಟುಗೆದರ್ ಪ್ಲೀಸ್. ನನ್ಗನ್ಸದು ನೋಸ್ ಎಲ್ಲ ನೋಡಿ ಎಲ್ಲ ನೋಡಿ ರಮೇಶ್ ಸರ ತಂದೆ ಅವ್ರದ್ದು ನೋಸ್ ನೋಡಿದಾಗ ಇಟ್ಸ್ ನೋವೇರ್ ಮ್ಯಾಚಿಂಗ್ ರಮೇಶ್. ಎಸ್, ಬಟ್ ಸ್ಮೈಲ್ ಎಲ್ಲೋ ರಮೇಶ್ ತರ ಇದೆ. ಅದಕ್ಕೆ ರಮೇಶ್ ಸರ್ ಸ್ಮೈಲ್ ಮಾಡಿಲ್ಲ, ಕಳ್ಳ. ಇಲ್ಲಪ್ಪ, ಸೀನೆ. ಹುಬ್ಬು ನೋಡಿ, ಹುಬ್ಬು. ಐಲ್ ಗೋ ವಿತ್ ಹರ್. ಹುಬ್ಬು ನೋಡಿದ್ರೆ ದಿಗಂತ ನನಗೆ ಕಾಣಿಸ್ಬಿಡುತ್ತೆ. ದಿಗಂತ್ ಅಂತ ಎಲ್ಲೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ನೋಡಿ ಸರ್ಗೂ ಸ್ವಲ್ಪ ಡಿಂಪಲ್ ಬಂದಿದೆ, ಆದ್ರೆ ಅವ್ರು ಇನ್ನೂ ಒತ್ತಿರ್ಲಿಲ್ಲ. ನಂಗೆ ಅನ್ಸುತ್ತೆ ದಿಗಂತ್ ಫಾದರ್ ಅಂತ. ಇಲ್ಲ, ಐ ಥಿಂಕ್ ಲೆಟ್ಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ರಮೇಶ್. ಹೌದಾ? ಸೀನಾ ಓಕೆ. ಅಧ್ಯಕ್ಷರೇ ಫ್ರೀಸ್ ಮಾಡಿ, ಇದು ಸರಿನಾ ತಪ್ಪ ಅಂತ ತೋರಿಸಿ ಪ್ಲೀಸ್. ನಿಮ್ಮ ಅಬ್ಸರ್ವೇಷನ್ ಅದ್ಭುತವಾಗಿತ್ತು. ಅದು ರಮೇಶ್ ಸರ್ ಅವರ ತಂದೆ ಗೋವಿಂದಾಚಾರ್ ಅಂತ ಅವ್ರ ಹೆಸರು. ಸರಿಯಾಗಿ ಉತ್ತರ ಕೊಟ್ಟು ನೀವು ಗೆದ್ದಿದ್ದೀರಿ 1 ಲಕ್ಷ ರೂಪಾಯಿ. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮದ 2 ಸುತ್ತು ಮುಗ್ದಿದೆ. ನಿಮ್ಮ ಬೊಕ್ಕಸದಲ್ಲಿದೆ 2 ಲಕ್ಷ ರೂಪಾಯಿ. ಇದೇ ಖುಷಿಲಿ ಸೆಲೆಬ್ರಿಟಿ ಆಲ್ಬಮ್ ಅಲ್ಲಿ ಒಂದು ಅದ್ಭುತವಾದ ಫೋಟೋ ಇದೆ ಅಂತೆ. ಅದನ್ನ ಅಧ್ಯಕ್ಷರು ನಮಗೆ ತೋರಿಸ್ಬೇಕು ಅಂತಿದ್ದಾರೆ. ನೋಡೋಣ. ಅಧ್ಯಕ್ಷರೇ ಪಿಚ್ ಪ್ಲೀಸ್. ಓ, ಲವ್ಲಿ. So cute. ಸೋ ನೈಸ್. ಅಮ್ಮ ಈ ಫೋಟೋ ನಾನಿಲ್ಲ, ಆದ್ರೆ ಅದೇ ಎಲ್ಲೋಗಿದ್ರಿ ಅಂತ. ನಮ್ಮ ಅಮ್ಮನ ಹೊಟ್ಟೆಲಿದ್ದೆ ನಾನು. ಇದು ಲಗ್ನ ಪತ್ರಿಕೆ ಸಿನಿಮಾ ಟೈಮಲ್ಲಿ ನಂದಿ ಬೆಟ್ಟದಲ್ಲಿ ತೆಗ್ದಿರೋಂತ ಒಂದು ಚಿತ್ರ. ಅದು ಆಕ್ಚುಲಿ ಅಮ್ಮ ನನಗೆ ಕ್ಯಾರಿಂಗ್ ಇದಾರೆ ಅಂತ ಗೊತ್ತಿರ್ಲಿಲ್ವಂತೆ. ಅವರು ಮದ್ರಾಸಿಂದ ಬಂದು ಬೆಂಗಳೂರಲ್ಲಿ ಫ್ಲೈಟ್ ಅಲ್ಲಿ ಇಳಿದು ತಕ್ಷಣ ನಂದಿ ಬೆಟ್ಟಕ್ಕೆ ಹೋದಾಗ ಅವ್ರಿಗೆ ಆ ಟ್ರಾವೆಲ್ ಆಗಿದ್ದಕ್ಕೆ ಏನೋ ಇನ್ಸಿಡೆಂಟ್ ಹೇಳ್ತಿರ್ತಾರೆ. ತುಂಬಾ ಒಂಥರ ಚಳಿ ಜ್ವರದ ತರ ಬಂದು ಒಂಥರ ಮೈಯೆಲ್ಲ ಬೆಚ್ಚಗಾಗೋಯ್ತು ಅಂತ. ಆಗ MR ವಿಠಲ್ ಅವರು ಡೈರೆಕ್ಟ್ರು, ಅವ್ರ ವೈಫ್ ಡಾಕ್ಟರ್ ಆಗಿದ್ರಂತೆ. ಅವರು ಸೆಟ್ ಅಲ್ಲಿ ಇದ್ರಲ್ಲಿ ಅವ್ರು ತಕ್ಷಣ ಅಮ್ಮನ್ನ ನೋಡಿ ಕ್ಯಾರಿಂಗ್ ಇದಾರೆ ಅಂತ ಹೇಳಿ ಅವ್ರನ್ನ ತುಂಬಾ ವಿಶೇಷವಾದಂತ ಚಿತ್ರ. ಯಾಕೆಂದ್ರೆ ನಾನು ಅಲ್ಲಿದ್ದೀನಿ ಹೊಟ್ಟೆ ಒಳಗೆ. ನೋಡಿ, ಪಕ್ಕದಲ್ಲಿ ನಿಂತಿರೋ ಫೋಟೋ ಎಷ್ಟ್ ಬೇಕಾದ್ರೂ ಹಾಕ್ಬೋದು. ಅವನು ನನ್ನ ದೊಡ್ಡಣ್ಣ, ಇನ್ನೊಬ್ರು ದೊಡ್ಡಣ್ಣ ಇಲ್ಲ. ಈ ಅಣ್ಣನ ಹೆಸರು ಲಕ್ಷ್ಮೀಕಾಂತ್ ರಾಜು, ಶೋಲ್ಡರ್ ಮೇಲೆ ಕೂತಿರೋ ಅಣ್ಣ ನರಹರಿ ರಾಜು ಅಂತ. ಲವ್ಲಿ. ಎಷ್ಟು ಒಳ್ಳೆ ಫೋಟೋಪ್ಪ. ಈ ಸಂದರ್ಭ ಏನ್ ಗೊತ್ತಾ, ತುಂಬಾ ಇಮೋಷನಲ್ ಮೂಮೆಂಟ್ ಇದು. ನಮ್ಮ ತಂದೆಯ ಮೊದಲನೇ ಪ್ರೊಡಕ್ಷನ್ ಮಾಡಿದ್ರಲ್ಲ ಶ್ರೀಕಾಂತ್ ಚಿತ್ರ ಬ್ಯಾನರ್. ಶ್ರೀಕಾಂತ್ ನಮ್ಮ ಅಣ್ಣ, ಯಾರು ಹೂ ಇಸ್ ನೋ ಮೋರ್. ಆ ಬ್ಯಾನರ್ ನಲ್ಲಿ ಪ್ರೊಫೆಸರ್ ಹುಚ್ಚರಾಯ ಸಿನಿಮಾ ಮಾಡಿದಾಗ ಇವ್ರ ಮುಹೂರ್ತಕ್ಕೆ ಬಂದಾಗ ಆ ಒಂದು ನೆನಪುಗಳು ಅವರನ್ನ ಮತ್ತೆ ಕಾಡಿ ಆ ದುಃಖ ತಡ್ಕೊಳಕ್ಕಾಗದೆ ಅವರನ್ನ ಅಪ್ಕೊಂಡಿರುವಂತ ಒಂದು ದೃಶ್ಯ ಇದು. ಸೊ ನಾವು ನಟನಾಗಿ ಅವ್ರನ್ನ ನೋಡಿದೀವಿ, ತಂದೆಯಾಗಿ ನೀವು ನೋಡಿದಿರಿ. ಸೊ ಅಪ್ಪನಾಗಿ ಅವ್ರು ಹೇಗಿರ್ತಾ ಇದ್ರು ಮನೇಲಿ? ತುಂಬಾ ಸರಳ ಜೀವಿ ನಮ್ ತಂದೆ. ಅವರ ಸ್ಟಾರಿಸಮ್ನ ನಾನ್ ಅನ್ಭವ್ಸಕ್ಕಾಗ್ಲಿಲ್ಲ. ಯಾಕಂದ್ರೆ ನಾನು ತುಂಬಾ ಚಿಕ್ಕವಳು. ಅಷ್ಟೊತ್ತಿಗೆ ಬ್ಯಾಂಗ್ಳೂರ್ಗೆಲ್ಲ ಶಿಫ್ಟ್ ಆಗಿದ್ರು. ನಮ್ಮ ಅಕ್ಕಂದ್ರು ಅಣ್ಣಂದ್ರೆಲ್ಲ ದೇ ಹ್ಯಾವ್ ಸೀನ್ ದಟ್ ರಿಯಲ್ ಸ್ಟಾರ್ ಲೈಫ್. ಒಂಥರ ತುಂಬಾ ಎಂಜಾಯ್ ಮಾಡಿದ್ದಾರೆ. ಯಾವತ್ತೂ ನಾನೊಬ್ಬ ದೊಡ್ಡ ಸ್ಟಾರ್, ದೊಡ್ಡ ಕಮಿಡಿಯನ್ನು, ನಾನೊಂದು 200 ಸಿನಿಮಾದಲ್ಲಿ ಆಕ್ಟ್ ಮಾಡೀನಿ ಅನ್ನೋದನ್ನ ನಮ್ಗೆ ಯಾವತ್ತೂ ನಮ್ಮ ತಲೆಗೆ ಅದನ್ನ ಹೋಗಕ್ಕೆ ಬಿಡಲಿಲ್ಲ. ಅವರು ಇಟ್ಸ್ ವೆರಿ ಡೌನ್ ಟು ಅರ್ತ್, ತುಂಬಾ ಡೌನ್ ಟು ಅರ್ತ್, ಫ್ರೆಂಡ್ಲಿ ಅಂಡ್ ಆಫ್ ದ ಸ್ಕ್ರೀನ್ ಕೂಡ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಮನೆಗೆ ಬಂದ್ರೆ ಎಲ್ರು ನಗ್ಸೋರು. ತುಂಬಾ ಸ್ನೇಹ ಜೀವಿ. ಅವ್ರಿಗೆ ಸದಾ ಸುತ್ತಮುತ್ತ ಜನ ಇರ್ಬೇಕು, ಆಯ್ತಾ. ಅಷ್ಟೊತ್ತಿಗಾಗ್ಲೇ ಇಬ್ರು ಅಕ್ಕಂದ್ರಿಗೂ ಮದ್ವೆ ಆಗಿತ್ತು ನಮ್ಮ ತಂದೆ ಇದ್ದಾಗ್ಲೇನೆ. ಇಬ್ರು ಮೊಮ್ಮಕ್ಳು ಕೂಡ ಇದ್ರು. ಸೊ ಹಾಗಾಗಿ ಅಳಿಯಂದ್ರು ಎಲ್ಲ ಯಾವಾಗ್ಲೂ ಜೊತೆಲಿರ್ಬೇಕು. ಅಮ್ಮ
ಅಡಿಗೆ ಮನೆಯಿಂದ ಬಿಡು ಮಾಡ್ಕೊಂಡಿದ್ದ ದಿನವೇ ಇಲ್ಲ ನಮ್ಮಮ್ಮ. ಆತರ ಬಡಿಸ್ತಾ ಇರ್ಬೇಕು, ಅಡಿಗೆ ಮಾಡ್ತಾ ಇರ್ಬೇಕು, ಆತರ ಬಂದವ್ರಿಗೆಲ್ಲ ಉಪಚಾರ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು. ಆಮೇಲೆ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಮಾತಾಡೋದ್ರ ಬಗ್ಗೆ ಇರ್ಬೋದು, ಅಥವಾ ಅವ್ರ ಹತ್ರ ಒಂದು ಹಾಸ್ಯದ ಬಗ್ಗೆ ಒಂದು ಲೇಪನ ಇರ್ಬೋದು, ಏನೋ ಒಂದು ಗೊತ್ತಾಯ್ತು ಅಂದ್ರೆ ನಮ್ಮಪ್ಪ ಅವ್ರನ್ನ ಕೂರಿಸ್ಬಿಟ್ಟು ಅವ್ರ ಕಾಫಿ ತಿಂಡಿ ಎಲ್ಲ ಕೂರಿಸಿ, ಹಾಡು ಮಗ ಇದನ್ ಮಾಡಿ ತೋರ್ಸೋ ಅಂತ. ಅವರೇ ಅಷ್ಟು ದೊಡ್ಡ ನಟನಾಗಿದ್ರು ಕೂಡ ಅವ್ರು ಇನ್ನೊಬ್ರು ಮಾಡಿದ್ದನ್ನ ಎಂಜಾಯ್ ಮಾಡ್ಕೊಂಡು ಚಪ್ಪಾಳೆ ತಟ್ಟೋರಲ್ಲ, ದಟ್ ಇಸ್ ಹಿಸ್ ಸಿಂಪ್ಲಿಸಿಟಿ. ಅವಾಗ ಅವ್ರ ಕಾಲ್ ಶೀಟ್ಗೆ ಅಷ್ಟು ಈ ವಿಷಯವಾಗಿ ನಾನು ಒಂದ್ ಮಾತು ಹೇಳ್ಬೇಕು. ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು 10-15 ಪಿಕ್ಚರ್ಲಿ ನರಸಿಂಹರಾಜ್ ಅವರು ಆಕ್ಟ್ ಮಾಡಿದ್ದಾರೆ. ನನ್ನ ನೆನಪಿನಲ್ಲಿ ಬ್ಲಾಕ್ ಮಾರ್ಕೆಟ್ ಅಂತ ಒಂದು ಚಿತ್ರ, ಅದರಲ್ಲಿ ನಾನು ಒಂದು ಸೀನ್ ಹೇಗಿತ್ತು ಅಂತ ಹೇಳಿದ್ರೆ, ಕಾಳಿಂಗರಾಯರು ಹಾಡ್ತಾ ಇದ್ದಾರೆ. ಅಂದ್ರೆ ಸೆಟ್ ಅಲ್ಲೇ, ಇದೇ ಸೆಟ್ ಅಂದ್ರೆ ಒಂದು ಮಹಡಿ ಸೆಟ್, ಮಹಡಿಯ ಮೇಲಿಂದ ಇಳ್ಕೊಂಡ್ ಬರ್ಬೇಕು ನರಸಿಂಹರಾಜ್ ಅವ್ರು ಹಾಡು ಹೇಳ್ತಾ. ಪಕ್ಕದಲ್ಲಿ ಪಿ ಶಾಮಣ್ಣ ಅಂತ ಮ್ಯೂಸಿಕ್ ಡೈರೆಕ್ಟರ್, ಅಲ್ಲಿ ಪಕ್ಕದಲ್ಲಿ ಕಾಳಿಂಗರಾಯರು ಹಾಡ್ತಾ ಇದ್ದಾರೆ. 3 ಜನನು ಅಟ್ ಎ ಟೈಮ್ ಸಿಂಕ್ ಮಾಡ್ಕೋಬೇಕು. ಇಟ್ ವಾಸ್ ನಾಟ್ ಪ್ಲೇ ಬ್ಯಾಕ್ ಹಾಡೋದಲ್ಲ. ಕುದುರೆಯ ಬಾಲದ ಜುಟ್ಟಂತೆ ಪೋನಿ ಟೈಲಿನ ಮುಡಿಯಂತೆ ಅಂತೇನೋ ಹಾಡು ಚೆನ್ನಾಗಿ ಜ್ಞಾಪಕ. ನಾನು ಒಂದು ಬೂಮ್ ತರ ಇತ್ತು, ಅದ್ರ ಮೇಲ್ ಕೂರಿಸ್ಬಿಡೋರು ಪ್ರೀಮಿಯರ್ ಸ್ಟುಡಿಯೋ ಮೈಸೂರಲ್ಲಿ. ನಾನು ಇದನ್ನ ನೋಡೋದು, ಅಂತ ಬ್ಯೂಟಿಫುಲ್ ಸೈಟ್ ನಾನು ಇವತ್ತು ನನಗೆ ಅಷ್ಟು ಒಂದು ಲವ್ಲಿ. ಕುದುರೆಯ ಬಾಲದ ಕೊನೆಯಂತೆ ಭೂಮಿಯ ಕೈಲಿನ ಕುಚ್ಚಂತೆ ಸಾಧನ ಶೈಲಿನ ಮುಡಿಯಂತೆ ತಲೆಯಲ್ಲ ನಗರ ನಡೆಯಂತೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಅವರ ಕಾಲ್ ಶೀಟ್ ಫಸ್ಟ್ ತಗೊಂಡು ಪ್ರೊಡ್ಯೂಸರ್ ಡೈರೆಕ್ಟರ್ ಬೇರೆಯವರ ಹತ್ರ ಹೋಗ್ತಿದ್ರು. ಯಾಕಂದ್ರೆ ಈ ವಾಸ್ ದ ಮೋಸ್ಟ್ ಬಿಸಿಯೆಸ್ಟ್ ಸ್ಟಾರ್ ನರಸಿಂಹರಾಜ್ ಅವರು. ಅದು ಒಂದು ನಮ್ಮ ಇಂಡಿಯಾದ ಚಾರ್ಲಿ ಚಾಪ್ಲಿನ್ ಅಂತ ಹೆಸರು ಪಡೆದವರು. ಆದ್ರೆ ನೀವ್ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅಂದಾಗ ನಿಮ್ಗೆ ಇಂಥ ದೊಡ್ಡ ನಟನ ಮಗಳು ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತಾ ಅದು, ಅಥವಾ ಕಷ್ಟ ಆಯ್ತಾ? ಹೇಗಿತ್ತು ನಿಮ್ಮ ಆರಂಭದ ಜರ್ನಿ? ಇದು ನಿಮ್ ಫಸ್ಟ್ ಸಿನಿಮಾ ಅರುಣರಾಗ. ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ನಾನು ತುಂಬಾ ಇಂಟರ್ವ್ಯೂಸ್ ನಲ್ಲಿ ನಾನು ಹೇಳಿದ್ದೀನಿ, ಅಪ್ಪನ ಬಗ್ಗೆ ಮಾತಾಡಿದವರೆಲ್ಲ ಯಾಕೆ ನಿಮ್ಮ ಮನೆಯಲ್ಲಿ ಯಾರು ಇಂಡಸ್ಟ್ರಿಗೆ ಬರ್ತಿಲ್ಲ ಅಂತ ಹೇಳಿದ್ದು ನನಗೊಂಥರ ಅದು ತಲೆಯಲ್ಲಿ ಕೂತ್ಕೊಳ್ತು. ಸೊ ನೋಡೋಣ, ಒಂದು ಟ್ರೈ ಮಾಡೋಣ ಅಂದಾಗ KV ಜಯರಾಮ್ ಅವರು ನಮ್ಮ ಅಣ್ಣನ್ಗೆಲ್ಲೋ ಮಲ್ಲೇಶ್ವರಮಲ್ಲೆಲ್ಲೋ ನಮ್ಮ ಅಣ್ಣ ಕಾಫಿ ಕುಡಿಯಕ್ಕೆ ಹೋದಾಗ ಅಲ್ಲಿ ಅವರು ಬಂದಿದ್ರಂತೆ. ಅವರು ನಮ್ಮ ಪ್ರೊಫೆಸರ್ ಹುಚ್ಚುರಾಯದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು. ಸೊ ಅದೇನಾಯ್ತು, ನಮ್ಮ ಅಣ್ಣ ಅದೇ ಲಕ್ಷ್ಮೀಕಾಂತ್ ರಾಜು ಅಂತ ಹೇಳದ್ನಲ್ಲ, ಅವರು ನಮ್ಮ ಸುಧಂಗ್ ಆಕ್ಟ್ ಮಾಡಕ್ ಇಷ್ಟ ಇದೆ ಅಂತ ಹೇಳಿದ್ರಂತೆ. ದಟ್ ಜರ್ನಿ ಸ್ಟಾರ್ಟೆಡ್. ಹೌದೇನಪ್ಪ, ನಾನು ಅರುಣರಾಗ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ ಸೆಕೆಂಡ್ ಲೀಡ್ ರೋಲ್ ಇದೆ ಅಂತ. ಆಕ್ಚುಲಿ ಬುಕ್ ಆಗಿದ್ದು ಉಮೇಶ್ ನವಿಲೆಗೆ ನನ್ನ ಕಾಂಬಿನೇಷನ್ ಅಂತ ಇತ್ತು. ಅನಂತ್ ನಾಗ್ ಅವರು ಮತ್ತು ಗೀತಾ ಅವರು ಅದರಲ್ಲಿ ಫಸ್ಟ್ ಪೇರ್. ಬಟ್ ಕಾರಣಾಂತರದಿಂದ ಆ ಪಾತ್ರನ ಸಿನಿಮಾಯಿಂದ ತೆಗೆದು ಹಾಕುವಂತ ಪರಿಸ್ಥಿತಿ ಬಂತು. ಅಂದ್ರೆ ಆ ಸೆಕೆಂಡ್ ಲೀಡ್ ರೋಲ್ ನ ತೆಗೆದು ಹಾಕಿದ್ರು. ಸೊ ನಂದು ತುಂಬಾ ಗ್ರ್ಯಾಂಡ್ ಆಗಿ ಅನೌನ್ಸ್ಮೆಂಟ್ಸ್ ಆಗಿತ್ತು ಪೇಪರ್ನಲ್ಲೆಲ್ಲ, ನರಸಿಂಹರಾಜು ಅವ್ರ ಮಗಳು ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅಂತ. ಆ ಏಜ್ ಹೆಂಗಿತ್ತು ಅಂತಂದ್ರೆ ಡಿಸೈಡ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಆ ಸಂತೋಷ ಒಂದ್ ಕಡೆ ಪೇಪರ್ಸ್ ಅಲ್ಲೆಲ್ಲ ಅನೌನ್ಸ್ ಆಗಿದೆ, ಈ ಸಿನಿಮಾದಲ್ಲಿ ಇವ್ರು ಸೆಕೆಂಡ್ ಹೀರೋಯಿನ್ ಆಗಿ ಎಂಟ್ರಿ ಆಗ್ತಿದ್ದಾರೆ ಅಂತ, ಅದು ಸ್ವಲ್ಪ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಅದು ಹರ್ಟ್ ಆಯ್ತು. ಬಟ್ ದೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ. ಈ ಪಾತ್ರವನ್ನ ಮಾಡಿದೆ, ಬಟ್ ತುಂಬಾ ರಿಸೀವ್ ಮಾಡಿದ್ರು ಜನ ತುಂಬಾ ಚೆನ್ನಾಗಿ. ಅಂಡ್ ಯು ವೋಂಟ್ ಬಿಲೀವ್ ಇಟ್, ನಾನು ಈ ಚಿತ್ರದಲ್ಲಿ ಹಾಸ್ಯ ಪಾತ್ರ ಮಾಡಿದ್ದೀನಿ. ಈಗ ನಾನು ಮಾಡ್ತಿರೋದಲ್ಲ ಬರೀ ಸೀರಿಯಸ್, ಅಳದು, ಸೆಂಟಿಮೆಂಟಲ್. ಅಂಡ್ ಆಫ್ ಕೋರ್ಸ್ ನಾನು ಮಾಡುವಂತ ಪಾತ್ರದಲ್ಲಿ ನಾನು ಹಾಸ್ಯವನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ಖಂಡಿತ ಹೌದು. ಆಕ್ಚುಲಿ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಮೋಷನಲ್ ಆಗಿ ಹೋಗ್ತಾ ಇದ್ರು, ಅಲ್ಲೆಲ್ಲೋ ಒಂದ್ ಕಡೆ ಹಾಸ್ಯ ಬರುತ್ತೆ. ಅದು ಬಹುಶಃ ನಿಮ್ಮಲ್ಲಿ ಇದೆ, ಅದು ಜೀನ್ಸ್ ಅಲ್ಲಿ ಇದೆ. ನಾ ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಬ್ರು ಅದ್ಭುತವಾದ ಕಲಾವಿದರು ಬಂದಿದೆ. ಇವ್ರ ಜೀನ್ಸ್, ತಲೆಮಾರು, ನೆಕ್ಸ್ಟ್ ಜನರೇಷನ್ ಎಲ್ಲದರಲ್ಲೂ ಕಲೆ ಅನ್ನೋದು ತುಂಬಿ ತುಳುಕಾಡ್ತಿದೆ. ಈ ಇಬ್ಬರು ದಿಗ್ಗಜರಿಗೆ ಎದ್ದು ನಿಂತು ಒಂದ್ಸಲ ಚಪ್ಪಾಳೆ ಹೊಡೆಯೋಣ. ಥ್ಯಾಂಕ್ ಯು. ಸೊ ಈಗ ನಮ್ಮ ಕಾರ್ಯಕ್ರಮದ 3ನೇ ಸುತ್ತನ್ನ ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ 3ನೇ ಸುತ್ತು ಫ್ಯಾಮಿಲಿ ಮ್ಯಾಟರ್. ಈಗ ಈ ಸುತ್ತಿನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಫ್ಯಾಮಿಲೀಸ್ ನ ಕರೆಸ್ತೀನಿ. ಓಕೆನಾ? ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಮ್ಯಾಟರ್ ಸುತ್ತಲ್ಲಿ ಭಾಗವಹಿಸ್ತಿರೋಂತ ಮುದ್ದಾದ ಫ್ಯಾಮಿಲಿ ಏನಾ. ಈ ಮುದ್ದಾದ ಫ್ಯಾಮಿಲಿ HD ಕೋಟೆಯಿಂದ ಬಂದಿದ್ದಾರೆ. P ಲಕ್ಷ್ಮಣ್ ರಾವ್ ಅವರ ಫ್ಯಾಮಿಲಿ ಇದು. ಎಲ್ರಿಗೂ ಹಾಯ್.
ಈಗ ಫ್ಯಾಮಿಲಿ ಮ್ಯಾಟ್ರ್ ಅಲ್ಲಿ ನಿಜವಾದ ಮ್ಯಾಟ್ರ್ ಬರುತ್ತೆ, ಅದು ಕನ್ಫ್ಯೂಸಿಂಗ್ ಮ್ಯಾಟ್ರ್. ಅದ್ ಬಂದ್ಮೇಲೆ ಸುತ್ತನ್ನ ಶುರು ಮಾಡೋಣ, ಓಕೆನಾ? ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಫ್ಯಾಮಿಲಿ ಬೀನಾ. ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ನಿಮ್ಮಿಬ್ರದ್ದು ಅದ್ಭುತವಾದ ಸೀರಿಯಲ್ ಇದೆಯಲ್ಲ ಜೊತೆ ಜೊತೆಯಲ್ಲಿ ಗಟ್ಟಿ ಮೇಳ, ಆ ಜಾತ್ರೆ ನೋಡೋದಕ್ಕೆ ಪಾಪ ಈ ಫ್ಯಾಮಿಲಿ ಬಂದಿತ್ತು. ಆ ಜಾತ್ರೆಯಲ್ಲಿ ಸೇರಿದಂತ ನೂರಾರು ಲಕ್ಷಾಂತರ ಜನದಲ್ಲಿ ಏನಾಯ್ತು ಅಂದ್ರೆ, ಕಾರ್ಯಕ್ರಮ ಮುಗಿದು ಮನೆಗೆ ಹೋಗುವಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಅವಾಗ ಏನಾಯ್ತು ಅಂದ್ರೆ, ಈ ಫ್ಯಾಮಿಲಿಯಿಂದ ಇಬ್ರು ಹೋಗಿ ಆ ಫ್ಯಾಮಿಲಿಗೆ ಸೇರ್ಕೊಂಡ್ಬಿಟ್ಟು. ಇಬ್ರೇ ಈಗ ಆ ರೀತಿ ಆಗಿದೆ. ಇಬ್ರು ಹೋಗಿ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವ್ ಮಾಡ್ಬೇಕಾಗಿರೋದು ವೆರಿ ಸಿಂಪಲ್, ಆ ಇಬ್ರು ಯಾರು ಅಂತ ಹೇಳಿ ಆ ಫ್ಯಾಮಿಲಿಗೆ ವಾಪಸ್ ಸೇರಿಸ್ಬೇಕು. ನೀವ್ ಆ ಕೆಲ್ಸನ ಮಾಡಕ್ ಮುಂಚೆನೆ, ನೀವು ತುಂಬಾ ಬ್ಯೂಟಿಫುಲ್ ಗರ್ಲ್ಸ್ ಅಂತ ಹೇಳಿದ್ನಲ್ಲ, ನಿಮ್ ಮೇಲೆ ನನಗೆ ಲವ್ ಜಾಸ್ತಿ, ನಿಮ್ಮಿಬ್ರಿಗೆ ಗೊತ್ತು ಮೊದ್ಲಿಂದಾನು. ಈ ಆಟನ ನೀವ್ ಆಡಕ್ ಮುಂಚೆನೆ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ 3 ಲಕ್ಷ ರೂಪಾಯಿ. ಹಂಗೆ ಅಲ್ಲ, ಮಧ್ಯದಲ್ಲಿ ಇಡ್ತೀರಾ, ಕೈ ಕೊಟ್ಬಿಡ್ತೀರಾ? ಸುಮ್ನೆ ಅಲ್ಲ, ಗಾಡ್ ಪ್ರಾಮಿಸ್ ಕೊಡ್ತಾ ಇದ್ದೀನಿ ತಗೊಳ್ಳಿ. ಅಲ್ಲ, ಇದು ಇಟ್ಕೊಂಡಿರೋದ ಕೈಯಲ್ಲಿ? ಹೇಳ್ತಾರೆ ಏನ್ ಮಾಡ್ಬೇಕು ಅಂತ. ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿಂದ ಇಬ್ರನ್ನ ಕರ್ಕೊಂಡೋಗಿ ಆ ಫ್ಯಾಮಿಲಿಗೆ ಸೇರಿಸ್ತಿರಲ್ಲ, ಒಂದು ಸರಿಯಾದ ಉತ್ತರಕ್ಕೆ 1.5 ಲಕ್ಷ ರೂಪಾಯಿ, ಇನ್ನೊಂದು ಸರಿಯಾದ ಉತ್ತರಕ್ಕೆ 1.5 ಲಕ್ಷ ರೂಪಾಯಿ. ಸೊ 3 ಲಕ್ಷ ನೀವು ಸರಿಯಾಗಿ ಉತ್ತರ ಕೊಡ್ತೀರಾ ಅಂತ ನಾನು ಇಟ್ಬಿಟ್ಟಿದೀನಿ. ಅದನ್ನ ಉಳಿಸ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ತಪ್ಪು ಉತ್ತರ ಕೊಟ್ರೆ 1.5 ಲಕ್ಷ ವಾಪಸ್ ಇಸ್ಕೊಂಡ್ ನಾವ್ ಅಲ್ಲಿ ಹೋಗ್ಬೋದಾ? ನೀವ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದ್ರೆ ಆ ಗೇಟ್ ಓಪನ್ ಮಾಡಕ್ ಮುಂಚೆ 50,000 ರೂಪಾಯಿ ಇಲ್ಲಿ ಕೊಡ್ಬೇಕು. ಆ ಗೇಟ್ ಓಪನ್ ಮಾಡಕ್ ಮುಂಚೆ 50,000 ರೂಪಾಯಿ ಇಲ್ಲಿ ಕೊಡ್ಬೇಕು. ಅಲ್ಲ, ಏನಕ್ಕೆ ಏನಕ್ಕೆ ಅಂತ ಅವ್ರನ್ನ ಮಾತಾಡ್ಸಕ್ಕೆ. ಅಲ್ಲ, ನಾವ್ ಮಾತಾಡ್ಸದ್ ಬೇಡ, ನಾವ್ ಸುಮ್ನೆ ಫಸ್ಟ್ ನೋಡ್ಕೊಂಡ್ ಬಂದ್ಬಿಡ್ತೀವಿ. ನಾವು ಮಾತಾಡ್ಸ್ಬೇಕು ಅಂದ್ರೆ ಅವಾಗ 50,000 ಸರಿ, ಇಲ್ಲಿ ಹೋಗ್ಬೋದು ಅಷ್ಟೇ, ತೀರಾ ಹತ್ರ ಹೋಗಂಗಿಲ್ಲ. ಇಲ್ಲ, ಬೇಡ, ನಾವ್ ಇಲ್ಲೇ ಹೋಗ್ತೀವಿ ಅಷ್ಟೇ. ಬಾಮ್ಮ, ಅಷ್ಟೇ. ಇಷ್ಟೇನಾ? 50,000 ಕೊಡ್ಲಿಲ್ಲ ಅಂದ್ರೆ ಇಷ್ಟೇ, ಗೇಟ್ ಕ್ಲೋಸ್. ಪುಟ ನಿಮ್ಮಮ್ಮ ಅಲ್ಲಿದಾರ? ಮಾತಾಡಲ್ಲ, ನಂಗೆ 50,000 ಕೊಟ್ಟಿಲ್ಲ, ಮಾತಾಡಬೇಡ ಚಿನ್ನ. ಅಲ್ಲಲ್ಲ, ಬ್ಲಾಕ್ ಸಾರಿ ಅವಳು ಈ ಕಡೆಗೆ ಸೇರ್ತಾರೆ, ಮಗಳು ಈ ಕಡೆ ಜೀನ್ಸ್. ಇವರಿಬ್ರು ತಾಯಿ ಮಗಳ ತರ ಅನ್ಸ್ತಾರೆ. ಬಟ್ ಈ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೋ ಆ ಕಡೆನೇ ಇರ್ತಾರೋ ಅದು ಗೊತ್ತಿಲ್ಲ. ಮೇಡಮ್, ಅವ್ರ ಕಾಸ್ಟ್ಯೂಮ್ ನ ನೋಡಿ, ಇವ್ರು ಹಾಕೊಂಡಿರೋ ಕಾಸ್ಟ್ಯೂಮ್ ನ ನೋಡಿ. ಓಕೆ, ಇನ್ ಬಿಟ್ವೀನ್ ಈಗ ನಮ್ಗೇನ್ ಗೊತ್ತಾ, ಒಂದು ಕ್ಯೂರಿಯಾಸಿಟಿ ಮ್ಯಾಮ್, ಪ್ಲೀಸ್. ಇದು ಆಟದ ಮಧ್ಯೆ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದಾರಲ್ಲ ಇವರು. ಐ ಮೀನ್, ಇದು ಏನ್ ಪ್ರೊಫೆಷನ್ ಇವ್ರದ್ದು? ಆಕ್ಚುಲಿ ಈ ಫ್ಯಾಮಿಲಿ ಅವ್ರನ್ನ ಗೊಂದಲಿಗರು ಅಂತ ಹೇಳ್ತಾರೆ. ಅಂಬಾ ಭವಾನಿ ಅವರ ಆರಾಧನೆ ಮಾಡ್ಕೊಂಡಿರ್ತಾರೆ ಇವರು, ಅಲ್ವಾ? ಕರೆಕ್ಟ್ ಹೇಳಿದ್ದು. ಈಗ ನನಗೆ ಅನ್ಸೋದು ಪಿಂಕ್ ಕಲರ್ ಅವರು, ಆ ಬ್ಲಾಕ್ ಸಾರಿ, ಇಬ್ರು ಅಲ್ಲಿ ಅವರು ಅಂತ. ಅವ್ರ ಮಗಳು ಇಲ್ಲಿದ್ದಾರೆ ಅನ್ಸುತ್ತೆ. ಅದೇ ನಿಮ್ ಮಗಳು ಇಲ್ಲಿದ್ದಾರೆ ಅನ್ಸುತ್ತೆ. ಅವ್ರು ನೋಡಿ ಏನು ಹಿಂಗೆಲ್ಲ ಹಿಂಗ ಅಲ್ಲಾಡ್ಸ್ತಾರೆ. ಸರ್, ನಿಮ್ಗೆ ಹೇಳಿಲ್ಲ ಸರ್ ನಾನು. ಸರಿ, ಇಲ್ಲಿ ಪೊಸಿಷನ್ ಬಂದು ನಿಂತು ಮಾತಾಡಿ. ನೀವು ಇಲ್ಲಿ ನಿಂತ್ಕೊಂಡು ಏನೋ ಉದ್ಧಾರ ಮಾಡಿದ ಅಷ್ಟರಲ್ಲೇ ಕಂಡೆ ನಾನು. ಈಗ ಏನಪ್ಪಾ, ಒಂದ್ 50,000 ರೂಪಾಯಿ ಕೊಟ್ಬಿಟ್ಟು ಮಾತಾಡ್ಸ್ಬಿಡೋಣ. ಹೋಗ್ಲಿ ಒಂದ್ 50,000. ಓಕೆ ಅಲ್ವಾ? 50,000 ಹೋಗ್ಲಿ ಅಂತ. ಇವಾಗ 50,000 ಕೊಟ್ಟು ಒಂದ್ ಕಡೆ ಮಾತಾಡ್ಸದ? ತಗೊಂಬ ಹೋಗ್ಲಿ. ಯಾವ ಡೌಟು? ಯಾರ ಕಡೆ? ನನಗೇನ್ ಡೌಟ್ ಇಲ್ಲ, ಸುಮ್ಮನೆ ಮಾತಾಡ್ಸ್ಕೊಂಡ್ಬಿಡೋಣ. ಕರೆಕ್ಟ್. ಏನ್ ಡೌಟು? ಈ ಕಡೆನೆ ಹೋಗೋಣ. ನಿಮ್ಮಮ್ಮ ಇದಾರೇನೋ ಅಲ್ಲಿ? ಹುಡ್ಬಾ ಚಾಕ್ಲೇಟ್ ಕೊಡ್ತೀನಿ ನಿಂಗೆ. ಅವನು ಬಹಳ ಕ್ಲೇವರ್. ನಿಮ್ಮಮ್ಮ ಅದ್ರಲ್ಲಿ ಯಾರಪ್ಪ? ಹೋಗಿ, ದೊಡ್ಡವರು, ನೀವ್ ಹಿರಿಯರು, ಹೇಳಿ. ಅಲ್ಲಿ ನಿಮ್ ಮಗಳಿದಾರ? ಅಂತಾರೆ ಮಕ್ಕಳ ವಿಷಯದಲ್ಲೆಲ್ಲ ಕರೆಕ್ಟ್ ಆಗಿ ಹೇಳ್ಬಿಡಿ. ಅಲ್ಲಮ್ಮ, ಮಗಳೇ ಇಲ್ಲ ಅಂದ್ಮೇಲೆ ಮೊಮ್ಮಗಳು ಎಲ್ಲಿಂದ ಬರ್ತಾಳೆ? ಓ, ನಿಮಗ್ ಮಗಳೇ ಇಲ್ವಾ? ಮಗನ? ಸೊಸೆ? ಸೊಸೆ ಅಲ್ಲಂತೂ ಇಲ್ಲ. ಅವ್ರು ನಿಮ್ ಪಕ್ಕದಲ್ಲಿರೋರು ಯಾರು? ಇವರು ನಮ್ಮ ಶ್ರೀಮತಿಯವರು. ಇವರಿಗೆ ಎಲ್ಲಮ್ಮ ತಾಯಿ ದೀಕ್ಷೆ ಆಗಿದೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ಸರಿ, ಈಗ ಏನ್ ಇದಕ್ಕೂ 50,000 ಕೊಡ್ಬೇಕಾ? ಇಲ್ಲೇ ನಿಂತ್ಕೊಳ್ತೀವಿ, ಅಷ್ಟೇ ಅಷ್ಟೇ. ಹೋಗಿ ನೋಡ್ತೀವಮ್ಮ. 50 ಕೊಟ್ರೇನೆ ಹತ್ರ. ಬೇಡ, ಸುಮ್ನೆ ನೋಡ್ತೀವಪ್ಪ, ನಾವು ಕೊಡಲ್ಲ. ಓಕೆ, ಒಂದ್ಸತಿ ಎಲ್ಲ ನಗ್ಬಿಡಿಪ್ಪ, ನಗಿ. ಅಷ್ಟೇನಾ? ಅಷ್ಟೇ, 50 ಕೊಡ್ದಿದ ಅಷ್ಟೇ. ಬಟ್ ಇವರಿಬ್ಬರಂತೂ ತಾಯಿ ಮಗಳೇ. ಹೌದು, 100%. ಬಟ್ ಈ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರೆ? ಆಗಲ್ಲ. ಅಲ್ಲಲ್ಲ, ಪಿಂಕ್ ಸಾರಿ ಇವ್ರು ಹಾಕ್ತಾರೆ. ಇವ್ರು ಏನಪ್ಪ, ಇವಳಂತೂ ಏನು ಇಲ್ಲ. ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ನಾವೇನು ಹೇಳಲ್ಲ, ನಕ್ಬಿಡಿ. ಈಗ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಡಿಸೈಡ್ ಮಾಡೋಣ ಬನ್ನಿ. ಓಕೆ, ನೋಡಾಯ್ತಾ? ಏನ್ ಅನಿಸ್ತಾ ಇದೆ? ಓಕೆ ಮಾ, ಫಸ್ಟ್ ವಿ ವಿಲ್ ಗೋ ವಿತ್ ದ ಬ್ಲಾಕ್ ಸಾರಿ. ಬ್ಲಾಕ್ ಸ್ಯಾರಿನಾ?
ಮೇಡಮ್ ನೀವು ಒಂದು ಹೆಜ್ಜೆ ಮುಂದೆ ಬನ್ನಿ, ಯಾಕಂದ್ರೆ ನಿಮ್ಮ ಮೇಲೆ ಮನ್ಸಾಗಿದೆ ಅವ್ರಿಗೆ. ಓಕೆ ಅಧ್ಯಕ್ಷರೇ, ಇವರೇ ಆ ಫ್ಯಾಮಿಲಿಗೆ ಸೇರಿರೋ ಮ್ಯಾಟ್ರು ಅಂತ ಹೇಳ್ತಾ ಇದಾರೆ. ಇದು ಸರಿನಾ ತಪ್ಪ ತೋರಿಸಿ ಪ್ಲೀಸ್. ಹೆಂಗೆ ಮಾಡಿದ್ರಿ? ಅದು ನೋಡಿದ್ರೆ ಗೊತ್ತಾಯ್ತು. ಜೀನ್ಸ್ ಜೀನ್ಸ್ ಜೀನ್ಸ್. ಓಕೆ ಈಗ ನೆಕ್ಸ್ಟ್. ಈಗ ನಿಮಗೆ ಮೇಡಮ್ ಮತ್ತೆ 50 ಕೊಡ್ಬೇಕು. ಓ ಸರಿ, ಇಲ್ಲ, ಬೇಡ, ನಾವು ಮಾತಾಡೋದು ಬೇಡ. ಬೇಡ ಮಾತಾಡಲ್ಲ ಈಗ. ಈಗ ನಾನ್ ಹೇಳ್ತೀನಿ ನೋಡಿ, ಅಲ್ಲಿ ಅವಳ ಎಲ್ಲೋ ಡ್ರೆಸ್ ಹಾಕ್ತವಳು, ರೂಲ್ಡ್ ಔಟ್ ಬಿಟ್ವೀನ್ ಪಿಂಕ್ ಅಂಡ್ ಜೀನ್ಸ್. ಇವಳು ಈ ಮಗಳು ಅಂತ ಅನ್ಸುತ್ತೆ. KR-ಪೇಟೆಯಿಂದ ಭದ್ರಾವತಿಗೆ ಬಂದಿರ್ಬೋದು ಅನ್ಸುತ್ತೆ. ಬೆಂಗಳೂರಲ್ಲಿ ಓದ್ತಿರ್ಬೋದು ಅವಳು. ಅದೇ ಹೇಳಿದ್ದು, ಭದ್ರಾವತಿಯಿಂದ ಬೆಂಗಳೂರಾ? ಎಲ್ಲದಕ್ಕೂ ತಲೆ ನಡೆಸ್ತಾಳು. ಪುಟ್ಟ, ಇದು ನಿಮ್ಮ ಅಕ್ಕ ಏನೋ ಅಲ್ಲಿ ನಿಂತಿರೋದು ಜೀನ್ಸ್ ಅಲ್ಲಿ? ಎಲ್ಲೋ ಸ್ಕರ್ಟ್ ಹಾಕಿರೋಳು ನಿಮ್ಮ ಅಕ್ಕನಾ? ಈಗ ಎಲ್ಲಮ್ಮ ತಾಯಿ ಮೇಲೆ ಭಾರ ಹಾಕ್ಬಿಟ್ಟು ಯಾವ್ದೋ ಒಂದನ್ನು ಫ್ರೀಸ್ ಮಾಡಿ. ಮಾಡರ್ನ್. ಓಕೆನಾ, ಗೊತ್ತಾಯ್ತಾ? Inky Pinky Donkey, father had a donkey. Donkey died, father died, Inky Pinky Ponky. ಎಲ್ಲ ಆಯ್ತು, ಕೊನೆಗೆ ನನ್ನನ್ನು ಸೇರಿಸ್ಬಿಡಿ ಅವ್ರ ಫ್ಯಾಮಿಲಿಗೆ. ಜೀನ್ಸ್ಗೆ ಹಾಕಮ್ಮ. ಹೆಂಗಿದ್ರು ಒಳ್ಳೆ ನಾವು ಜೀನ್ಸ್ ನ ನಂಬ್ಕೊಂಡು ಬಂದಿದೀವಿ. ನಾವು ಜೀನ್ಸ್ ನ ಹಿಡಿದಾಕ್ತೀವಿ. ವೆರಿ ಗುಡ್ ಮೇಡಮ್, ಒಂದ್ ಹೆಜ್ಜೆ ಮುಂದೆ ಬನ್ನಿ. ಜೀನ್ಸ್ ಮೇಲೆ ಫ್ರೀಸ್ ಮಾಡ್ತಾ ಇದಾರೆ, ತೋರಿಸಿ ಇದು ಸರಿನಾ ತಪ್ಪ ಅಂತ. ಟೈಮ್ ಆಗ್ಲಾ? ಹೆಂಗೆ ನಾವು ಫಸ್ಟ್ ಹೇಳ್ಬಿಟ್ವಿ. ಓಕೆ, ಈ ಮುದ್ದಾದ ಫ್ಯಾಮಿಲಿ ಬಂದಿದ್ದೀರಿ ನಮ್ಮ ಕಾರ್ಯಕ್ರಮಕ್ಕೆ. ನಿಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಡಿ, ನಿಮ್ಮ ಹಿನ್ನೆಲೆಯನ್ನ ಸ್ವಲ್ಪ ಹೇಳಿ ಆಯ್ತಾ? ನನ್ನ ಹೆಸರು ಲಕ್ಷ್ಮಣರಾವ್, HD ಕೋಟೆ. ಈ ಚೌಡಿಕೆ ಎಂಬತಕ್ಕದ್ದನ್ನು ನುಡಿಸೋದ್ರ ಮೂಲಕ, ಎಲ್ಲಮ್ಮ ತಾಯಿ ಹಾಡು, ಮಕ್ಯಾಕಿ ಕತೆ, ಚರಿತ್ರವನ್ನು ಹೇಳೋದ್ರ ಮೂಲಕ ರಾಜ್ಯ ಪ್ರಶಸ್ತಿ ಪಡೆದಿದ್ದೀನಿ. ವೆರಿ ಗುಡ್. ಕಲಾರತ್ನ ಪ್ರಶಸ್ತಿ ಪಡೆದಿದ್ದೀನಿ. ಇದೆಲ್ಲ ನನ್ನ ಈ ಕುಟುಂಬ. ಆದರೆ ಈ ಕಲೆ ಎಂಬತಕ್ಕದ್ದನ್ನು ಗೋಂದಳಿ ಅಂತ ಕರೀತಾರೆ ನಮ್ಮನ್ನು. ಗೋಂದಳಿ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಗೋಂದಳಿ ಅಂತ ಕರೀತಾರೆ, ಕರ್ನಾಟಕದಲ್ಲಿ ಜೋಗಪ್ಪ ಅಂತ ಕರೀತಾರೆ ನಮ್ಮನ್ನು. ಈ ಕಡೆ ಭಾಗದಲ್ಲಿ ನಮ್ಮನ್ನ ಚೌಡಿಕೆಯವರು ಅಂತ ಕರೀತಾರೆ. ಸರ್, ಚೌಡಿಕೆ ಪದಗಳು ತುಂಬಾ ಫೇಮಸ್ಸು. ನಾನು ಯಾವತ್ತೂ ಲೈವ್ ಆಗಿ ನೋಡಿಲ್ಲ, ಕೇಳಿಲ್ಲ. ನಮಗೋಸ್ಕರ ಒಂದು 2 ಸಾಲುಗಳನ್ನ ಹಾಡ್ಬೋದಾ, ನುಡಿಸ್ಬೋದಾ? ಖಂಡಿತವಾಗ. ಏಯ್ ಸೂಪರ್, ಬರ್ಲಿ ಒಂದು ಚಪ್ಪಾಳೆ. आदिशक्ति श्री रेणुके ताये, आदिशक्ति श्री रेणुके ताये, उदो उदो देवी ಏಳುಕೊಳ್ಳದ ಎಲ್ಲಮ್ಮ ತಾಯಿ. ನಿಜವಾಗ್ಲೂ ಕರ್ನಾಟಕದ ರಾಜ್ಯ ಕಲೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿರೋಂತ ನಿಮ್ಮಂತ ಅದೆಷ್ಟೋ ಕಲಾವಿದರುಗಳಿಗೆ ನಮ್ಮ ಕಡೆಯಿಂದ ಈ ಮೂಲಕ ತುಂಬ ಹೃದಯದ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ. ಆ ಒಂದು ಸದ್ದು ಕೇಳಿದ ತಕ್ಷಣ ಮನ್ಸಿಗೆ ಮೈ ರೋಮಾಂಚನ ಆಗುತ್ತೆ ಆ ಶಬ್ದಕ್ಕೆ. ಏನೇ ನೆಗೆಟಿವಿಟಿ ಇದ್ರೂನು ಆ ಶಬ್ದದಿಂದ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಮಿಂದ ಮಕ್ಕಳು ಕಲ್ತ್ಕೊಂಡಿದ್ದಾರೆ, ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದೀನಿ. ದಯವಿಟ್ಟು ಕಲಿಸಿ. ಈ ಚೌಡಿಕೆ ಮೂಲಕ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಹಾಡಿರ್ತಕ್ಕಂಥ ಒಂದು ಹಾಡು ಒಂದೇ ಒಂದು ಧುಳುಕು ನಿಮ್ಮ ಕಿವಿಗೆ ಸೋಕಿಸ್ತೀನಿ. ಹಾ, ಎಸ್ ಪ್ಲೀಸ್. ಎಲ್ಲಿ ಕಾಣೆಲ್ಲಿ ಕಾಣಿ ಎಲ್ಲಮ್ಮ ಎಲ್ಲಿ ಕಾಣೆಲ್ಲಿ ಕಾಣಿ ಎಲ್ಲಿ ಕಾಣೆಲ್ಲಿ
ಕಾಲವನ್ನು ಓದೋ ನಾರಿ ಹೌದೋ ನಿನ್ನ ಕಾಲವನ್ನು ಓದೋ ನಾರಿ ಎನ್ನುವ ಮನೆ ಶಾಂತಿ ನೀಡಾಕವ್ವ ಎಲ್ಲಿ ಕಾಣಿ ಎಲ್ಲಮ್ಮನಂತೋಳೆಲ್ಲಿ ಕಾಣೆಲ್ಲಿ ನಾ ಕಾಣಿ ಎಲ್ಲಿ ಕಾಣೆಲ್ಲಿ ಕಾಣಿ ಎಲ್ಲಮ್ಮನಂತೋಳೆಲ್ಲಿ ಕಾಣೆಲ್ಲಿ ನಾ ಕಾಣಿ ಹೌದೋ ಹೌದೋ ಒಂದ್ಸಲ ಹೌದೋ ತುಂಬಾ ಸಂತೋಷ ಆಯ್ತು. ಬಹಳ 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 ಸಂತೋಷ ಆಯ್ತು. ಎಷ್ಟು ಖುಷಿ ಆಯ್ತು ಇಲ್ಲಿ ನಿಮ್ದು ಲಾಸ್ಟ್ ಈ ಪರ್ಫಾರ್ಮೆನ್ಸ್ ನೋಡಿ ಅಂದ್ರೆ ನಿಜವಾಗ್ಲೂ ಎಲ್ಲಮ್ಮನೆ ಧರೆಗೆ ಬಂದಂಗ ಆಯ್ತು. ಇದು ಪರಂಪರೆ ಹಾಗೆ ಮಕ್ಕಳೆಲ್ಲ ಕಲ್ತು ಉಳಿಸ್ಕೊಂಡು ಹೋಗ್ಬೇಕು. ಕರ್ನಾಟಕದ ರಾಜ ಕಲೆಯನ್ನ ಉಳಿಸ್ತಾ ಇರೋಂಥವ್ರು ನೀವು ಅಂಡ್ ಕನ್ನಡ ಚಿತ್ರರಂಗವನ್ನ ಆಳದಂತ ಕುಟುಂಬದವರು ಇವರು. ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಟ್ಟಾರೆ ನಿಂತು ಪರ್ಫಾರ್ಮ್ ಮಾಡಿ ನಿಜಕ್ಕೂ ಎಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಕ್ಕಾಲ. ಬರ್ಲಿ ಒಂದು ಜೋರ್ ಚಪ್ಪಾಳೆ. ಸರ್, ಒಂದು ಖುಷಿ ಏನಪ್ಪಾ ಅಂದ್ರೆ ಈ ಅದ್ಭುತವಾದ ಕಲೆ ಇರೋಂತ ಫ್ಯಾಮಿಲಿ ನಿಮ್ದು. ಸೊ ಒಂದು ಕಲೆ ಫ್ಯಾಮಿಲಿ ತುಂಬಾ ಇದೆ, ಅದ್ರ ಜೊತೆಗೆ ಕೂಡು ಕುಟುಂಬ ಬೇರೆ. ಅದ್ಭುತ ಅದ್ಭುತ ಖುಷಿ ಆಯ್ತು. ನಿಮ್ಮ ಕಲೆ ಹೀಗೆ ಇರಲಿ, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವಿಬ್ರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ಲಿ ಒಂದು ಜಬರ್ದಸ್ತ್ ಚಪ್ಪಾಳೆ ಮುದ್ದಾದ ಫ್ಯಾಮಿಲೀಸ್ಗೆ. ಥ್ಯಾಂಕ್ ಯು. ಇಲ್ಲಿಗೆ 3 ಸುತ್ತನ್ನ ಯಶಸ್ವಿಯಾಗಿ ಮುಗಿಸಿ ನಿಮ್ಮ ಬೊಕ್ಕಸದಲ್ಲಿದೆ 4.5 ಲಕ್ಷ ರೂಪಾಯಿ. ಇದೆ ನಮ್ಮ ಅಧ್ಯಕ್ಷರು ಆವಾಗ್ಲಿಂದ ಏನೋ ಸರ್ಪ್ರೈಸ್ ಇದೆ ಅಂತಿದ್ರು. ಇನ್ನೂ ಸರ್ಪ್ರೈಸ್ ಇದೆಯಾ? ಅದೇನು ಕೇಳಿಸ್ತಿರೋ, ತೋರಿಸ್ತೀರಾ? ಒಂಚೂರು ತೋರಿಸಿ ನೋಡೋಣ. ಸಾಂಗ್ ಬೆಳಗಿಂದ ನೀವು ಬರ್ತೀರಾ ಅಂದಾಗಿನ ನಮ್ ತಲೆಯಲ್ಲಿ ಆ ಸಾಂಗ್ಗೆ ನೀವು ಅದಕ್ಕೆ ಸರಿಗೇನೋ ನಾನು ವೆಲ್ಕಮ್ ಮಾಡ್ಬೇಕಾದ್ರೆ ಏನೋ ಅಂದ್ರಿ ಗುಣವಂತ ಅಂತ, ಅಲ್ಲೂ ಹೋಗೋಣ ಅಂತ ಶುರು ಆಯ್ತು. ಆವಾಗಿಂದ ಅದೇ ಓಡ್ತಾ ಇದೆ ತಲೆಯಲ್ಲಿ. ಸೊ ಆ ಹಾಡ್ ಹುಟ್ಟಿದ ಕತೆ, ಸೊ ಅಂಬರೀಷ್ ಅಣ್ಣನ್ ಜೊತೆ ಕೆಲಸ ಮಾಡಿದಂತ ಒಂದು ಕತೆ, ಅದ್ ಏನಿದೆ ನಮ್ಗೊಂಚೂರು ಹೇಳಿ ಪ್ಲೀಸ್. ಆಕ್ಚುಲಿ ಇದು ಮಸಣದ ಹೂವು ಅನ್ನೋ ಚಿತ್ರದ ಹಾಡು. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಪುಟ್ಟಣ್ಣವರು ಮೊದ್ಲೇ ಫಿಕ್ಸ್ ಮಾಡಿದ್ರು ಈ ಪಾತ್ರಕ್ಕೆ ನೀನ್ ಮಾಡ್ತೀಯ ನನ್ನ ಚಿತ್ರದಲ್ಲಿ ಅಂತ. ಆದ್ರೆ ನನ್ನ ದುರಾದೃಷ್ಟ, ಹಾಡು ತೆಗಿಬೇಕಾದ್ರೆ ನನ್ನ ಸೀನ್ಸ್ ಇನ್ನೇನ್ ಬರ್ಬೇಕು ಅಂದಾಗ ಅವರು ಹೋಗ್ಬಿಟ್ರು. ಸೊ ನಾನ್ ತಿಳ್ಕೊಂಡೆ, ನಾನ್ ಹಿಂದೆ ಒಂದು ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ಪಿಕ್ಚರ್ ಆಕ್ಟ್ ಮಾಡಿದ್ದೆ. ಅಯ್ಯೋ ಈ ಚಾನ್ಸ್ ಹೋಯ್ತಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಆಗ KSL ಸ್ವಾಮಿ ಅವರು ಆ ಸ್ಥಾನಕ್ಕೆ ಬಂದ್ರು. ಅವರು ನಿರ್ದೇಶನ ಮಾಡಿ ಈ ಚಿತ್ರನ ಮುಗಿಸಿದ್ದು. ಆವಾಗ ನನ್ನ ಈ ಪಾತ್ರಕ್ಕೆ ನನ್ನನ್ನ ಬ್ಯಾಂಗ್ಳೂರ್ಗೆ ಬಂದೆ ನಾನು. ಫಸ್ಟ್ ಡೇ ಒಂದು ಸೀನ್ ಆದ್ಮೇಲೆ ನನ್ಗೆ ಹಾಡು ಕೇಳಿಸಿದ್ರು. ಕೇಳಿಸಿದ ತಕ್ಷಣ ನನಗೆ ಅಂದ್ರೆ ಜಾನಕಿ ಅವ್ರು ಹಾಡಿದ್ದು, ವಿಜಯ ನರಸಿಂಹ ಅವರ ಲಿರಿಕ್ಸ್, ಆಮೇಲೆ ವಿಜಯ ಭಾಸ್ಕರ್ ಅವರ ಸಂಗೀತ, ಎಷ್ಟು ಚೆನ್ನಾಗಿದೆ ಹಾಡು ಅಷ್ಟೇ ನನ್ಗೆ ಅನ್ಸಿದ್ದು. ಆವಾಗ ಶೂಟಿಂಗ್ ನೆಕ್ಸ್ಟ್ ಎಲ್ಲ ಒಂದು 3 days ಆದ್ಮೇಲೆ ಶೂಟಿಂಗ್. ಇದು ಫುಲ್ ಹಾಡು ತೆಗ್ದಿದ್ದು ಒಂದೇ ದಿವಸ ನಮ್ಮ ಬೆಂಗಳೂರು ಪ್ಯಾಲೇಸ್ ಅಲ್ಲಿ. ಒಂದೇ ದಿವಸ ಹಾಡು ತೆಗ್ದಿದ್ದು. ನಾನ್ ಸೈಕಲ್ ಅಲ್ಲಿ ಬರೋದು, ಅಂಬರೀಷ್ ನಾನು ಕಣ್ಣಲ್ಲಿ ಕಟ್ಟದಂಗಿದೆ ಆಯ್ತಾ. ನನಗೆ ಅವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆ ಲಿರಿಕ್ಸ್ ಕೇಳ್ಬೇಕಾದ್ರಲ್ಲ ನಾನು ಬಿದ್ ನಗೋದು. ಯಾಕೆ ಇಷ್ಟ ನಗ್ತೀಯಾ ಅಂತ ಎಲ್ಲಾರು, ಅಂಬರೀಷ ನೀನ್ ನೋಡು, ನೀನು ಓ ಗುಣವಂತ ಅಂತೆ, ನಿನ್ನ ಹೊಗಳಕ್ಕೆ ಪದಗಳೇ ಇಲ್ವಂತೆ, ಅದ್ ಎಷ್ಟು ಕೂತ್ಕೊಂಡು ಬರ್ದಿದ್ದಾರೆ ಹಾಡು ಅಂತ ನಗೋದು. ಸುಮ್ನಿರೆ ಅಂತ ಇದು ಎಷ್ಟೋ ಸತಿ ಬೈಸ್ಕೊಂಡೆ ಬೇರೆ. ಆಕ್ಷನ್ ಆದಷ್ಟು ನಗು ಬಂದ್ಬಿಡೋದು. ನನ್ಗೆ ಆ ವರ್ಡ್ಸ್ ಬರ್ತಿರ್ಲಿಲ್ಲ. ಬಟ್ ಕಾಲಕ್ರಮೇಣ ಆ ಪದಗಳು ಯಾವ ಕಾಲಕ್ಕೆ ಬರ್ದಿದ್ರು ಅದೇ ತರ ಅವ್ರು ಎಷ್ಟು ಎತ್ತರಕ್ಕೆ ಹೋದ್ರು ಅಂತ ಹೇಳಿದ್ರೆ, ಆಕ್ಚುಲಿ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ನನಗೆ ಆ ವಿಡಿಯೋ ನೋಡ್ಬೇಕು ಅಂತ ಅನ್ನಿಸ್ತದ. ಹಾಡ್ ನೋಡ್ಕೊಂಡ್ ಬರೋಣ ಒಂದ್ಸಲ. ಅಧ್ಯಕ್ಷರೇ ವಿಡಿಯೋ ಪ್ಲೇ ಮಾಡಕ್ಕಾಗತ್ತಾ ಪ್ಲೀಸ್?
ಆಕ್ಚುಲಿ ಯಾಕೆ ಅಷ್ಟೊಂದು ಬ್ಲಶ್ ಆಗ್ತಾ ಇದ್ರಿ? ನಿಜ ಹೇಳಿ ಸುಧಾ ಮೇಡಮ್, ಆಕ್ಚುಲಿ ಏನ್ ಗೊತ್ತಾ, ನಾನು ಅಲ್ಲಿ ನೋಡಿದಾಗ ನನ್ನ ಕಣ್ಣಂಚಲ್ಲಿ ನೀರ್ ಬಂತು. ಏಕೆ? ಯಾಕೆಂದ್ರೆ ಇದಕ್ಕೆ ನನಗ್ ಪುಟ್ಟಣ್ಣ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು. ಅಕಸ್ಮಾತ್ ನಾನು ಆಕ್ಟ್ ಮಾಡಕ್ ಪ್ರೊಫೆಷನ್ ಆಗಿ ಅದನ್ನ ತಗೊಂಡ್ರೆ ಅವ್ರ ಸಿನಿಮಾ ಇಂದ ನಾನು ಬರ್ಬೇಕು ಇಂಡಸ್ಟ್ರಿಗೆ. ಆಕ್ಚುಲಿ ಆ ವಿಷಯ ಅವ್ರಿಗೆ ಮುಟ್ಟಿತ್ತು ಕೂಡ. ಮಾಡ್ಸೋಣ ಕಣೋ, ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡ್ಸೋಣ ಅಂತ ಹೇಳಿದ್ರಂತೆ. ನೀವು ಹೇಳ್ದಂಗೆ ಇಲ್ಲಿ ಬರ್ಸ್ಕೊಂಡ್ ಬಂದಿರ್ಬೇಕು. ಈ ಹಾಡನ್ನ ನೋಡಿದ ತಕ್ಷಣ ಒಂದು ಕ್ಷಣ ಆ ಒಂದು ಕಾಲ, ಆ ಯುಗ, ಪುಟ್ಟಣ್ಣ ಅವ್ರ ಸಿನಿಮಾಗಳು, ಸಂಗೀತ, ದೃಶ್ಯಗಳೆಲ್ಲ ಕಣ್ಮುಂದೆ ಬಂತು. ಗ್ರೇಟ್ ಮ್ಯಾನ್, ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಅದೆಷ್ಟು ಅದ್ಭುತವಾದ ಕಲಾವಿದ್ರನ್ನ ಕೊಟ್ಟಂತ ಪುಟ್ಟಣ್ಣ ಸರ್ಗೆ, ಹಾಗೆ ಕಲಿಯುಗದ ಕಾರಣ ಅಂಬಿ ಅಣ್ಣಂಗೆ ಮತ್ತು ನಮ್ಮ ವಿಜಯಲಕ್ಷ್ಮಿ ಮೇಡಮ್ಗೆ ಬರಲಿ ಅಂತ ಇದೇ ಜೋಶಲ್ಲಿ ನಮ್ಮ ಕಾರ್ಯಕ್ರಮದ ಕೊನೆಯ ಸುತ್ತ ಕಡೆ ಹೋಗೋಣ. ನಮ್ಮ ಕಾರ್ಯಕ್ರಮದ ಕೊನೆಯ ಸುತ್ತು ಸೇಮ್ ಟು ಸೇಮ್ ಸುತ್ತು. ಈ ಸುತ್ತಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ 3 ಜನ ಅವಳಿಗಳು ಬಂದು ನಿಂತ್ಕೊಂತಾರೆ. ಆಮೇಲೆ ನೀವು ಅವ್ರ ಹತ್ರ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಆದರೆ ಗೆರೆ ದಾಟ್ ನೀವು ಹೋಗ್ಬಾರ್ದು, ಅವರು ಬರಂಗಿಲ್ಲ. ಅವ್ರ ಹೆಸರು ಕೇಳಿ, ಅಪ್ಪ ಅಮ್ಮನ ಹೆಸರು ಕೇಳಿ, ಯಾವ ಊರು, ಯಾವ ಸ್ಕೂಲು, ಯಾವ ಕೇರಿ, ಏನ್ ಬೇಕಾದ್ರೂ ಕೇಳ್ಕೊಳ್ಳಿ ಮೇಡಮ್. ಅದಾದ ನಂತರ ಇಲ್ಲಿ ಬಂದು ನಿಂತ್ಕೊಳ್ತೀರಾ. ನಿಮ್ಮಿಬ್ರು ಆ ಕಡೆ ತಿರುಗಿಸ್ತೀನಿ. ಕಣ್ಣಿಗೆ ಒಂದು ಸುಂದರವಾದ ಡಿಸೈನರ್ ಕಪ್ಪು ಬಟ್ಟೆಯನ್ನ ತಂದು ಕಟ್ತೀನಿ. ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿರೋ ಒಂದು ಅವಳಿ ತನ್ನ ಜವಳಿ ಜೊತೆ ಕಂದ ಸ್ವಾಪ್ ಆಗುತ್ತೆ. ಓ, ಇದು ಸೇಮ್ ಟು ಸೇಮ್ ಅವಳಿ ಜವಳಿ ಬರ್ತಾರಾ? ಎಸ್, ಫಸ್ಟ್ ಬರೀ ಅವಳಿಗಳು ಇರ್ತಾರೆ. ಓ, ಆಮೇಲೆ ಜವಳಿ ಬರ್ತಾರೆ. ಬಿಡ, ನಮ್ ರೌಂಡ್ ಅಲ್ವಾ? ನಿಮ್ ರೌಂಡ್. ನನ್ ಮಕ್ಳು ಅವಳಿ ಜವಳಿ ನನಗೆ ಫುಲ್ ಕ್ಯಾಲ್ಕುಲೇಷನ್ಸ್. ಐ ಹ್ಯಾವ್ ಟು ವರ್ಕ್ ಆನ್ ದಿಸ್. ಓಕೆ, ನೀವ್ ಮಾಡ್ಬೇಕಾಗಿರೋದು ವೆರಿ ಸಿಂಪಲ್. ಸ್ವಾಪ್ ಆಗಿರೋ ಮಗು ಯಾವ್ದು ಅಂತ ಹೇಳ್ಬೇಕು ಅಷ್ಟೇ. ಓಕೆ, ಈ ಸುತ್ತಲ್ಲಿ ದುಡ್ಡಿನ ವಿಷಯಕ್ಕೆ ಬರೋಣ ಮೇಡಮ್. ಅಷ್ಟು ಈ ಕಡೆನಾ? ಅಷ್ಟೊಂದು ಕಷ್ಟಪಡಬೇಡ, ಲಿಮಿಟ್ ಕಮ್ಮಿ ಇದೆ. ಇದು ಲಾಸ್ಟ್ ರೌಂಡ್, ಅಷ್ಟು ಇಲ್ಲೇ ಬರುತ್ತೆ. ಆದ್ರೆ ನೀವು ಅಷ್ಟನ್ನು ಬಿಡ್ ಮಾಡಿದ್ರೆ ಮಾತ್ರ. ಇಷ್ಟು ಬಿಟ್ ಮಾಡ್ಬಿಡದ? ಅಷ್ಟು ಬೇಡ, ಇವತ್ತು ಇರ್ಲಪ್ಪ ಒಂದ್ ಅರ್ಧ ಇಟ್ಕೋತೀವಿ. 2.5 ಲಕ್ಷ ಬಿಟ್ ಮಾಡ್ತೀವಿ. ವೆರಿ ಗುಡ್. 2.5 ಇಲ್ಲಿಡಿ. 2.5 ಲಕ್ಷ ಇಟ್ಟಿದ್ದಾರೆ ಅಧ್ಯಕ್ಷರೇ. ನಾನ್ ಈ ಕಡೆಯಿಂದ 2.5 ಲಕ್ಷನ ಇಡ್ತಾ ಇದ್ದೀನಿ. ಓಕೆ, 2.5 ಲಕ್ಷ ಸರಿಯಾಗಿ ಉತ್ತರ ಕೊಟ್ರೆ 5 ಲಕ್ಷ ಗೆಲ್ತೀರಾ ಈ ಸುತ್ತಲ್ಲಿ. ರೆಡಿನಾ? ರೆಡಿ. ಓಕೆ, ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸೇಮ್ ಟು ಸೇಮ್ ಸುತ್ತಲ್ಲಿ ಭಾಗವಹಿಸ್ತಿರುವಂತ ಮುದ್ದಾದ ಅವಳಿಗಳನ್ನ. ಅವಳಿಗಳು ಬಂದು ನಿಂತಾಯ್ತು. ಇನ್ನು ಈ ಸ್ಟೇಜು ನಿಮ್ಮದೇ. ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಮುಟ್ಟಂಗಿಲ್ಲ. ತಮ್ಮನ ತಂಗಿನ ನಿನ್ಗಿರೋದು? ಮೇಡಮ್, ಆಬ್ವಿಯಸ್ಲಿ ಇಬ್ರು ಹುಡುಗಿ 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 ಹುಡುಗ ಹುಡುಗ. ಇಲ್ಲ, ಅವಳಿ ಜವಳಿ ನಾಟ್ ನೆಸೆಸರಿ ಹಿಂಗೆ ಸೇಮ್ ಇಲ್ಲ. ನಾವು ಹುಡುಕಿರೋದು ಸೇಮ್. ಹೇಳು ನೀನು, ಹಾಗೆ ಹೇಳು. ಈ ಅಕ್ಕ ಹೇಳಿದಾರ ಏನು ಹೇಳ್ಬಾರ್ದು ಅಂತ? ನಾನು ಏನಾದ್ರೂ ಹೇಳ್ಕೊಟ್ಟಿದ್ದೀನಮ್ಮ? ಗೊತ್ತಿಲ್ಲ. ಮಾತಾಡು. ನಿನ್ ಹೆಸರು ಹೇಳು. ಹರಿಣಿ. ಹರಿಣಿ. ನಿನ್ ಹೆಸರು? ನರ್ತನ. ನರ್ತನ. ಆಮೇಲೆ ನಿಂದು ಪುಟ? ಶ್ರೇಯಸ್. ಹರಿಣಿ, ನರ್ತನ, ಶ್ರೇಯಸ್. ಚೆನ್ನಾಗಿ ನೋಡ್ಕೋಬೇಕು ಮುಖಗಳನ್ನ. ನಿನಗೂ ನಿನ್ ತಂಗಿ ಉದ್ದನ? ನಿನ್ ಟ್ವಿನ್ ಸಿಸ್ಟರ್ ಜಗಳಾಡ್ತೀರಾ? ಇಲ್ಲ. ನಿನ್ನ ತಂಗಿನೂ ಇದೇ ತರ ಡ್ರೆಸ್ ಹಾಕೊಂಡ್ ಬಂದಿದ್ದಾಳ? ಹೌದು. ಓ, ಅದೇ ತರ ಹಾಕೊಂಡ್ ಬಂದಿದ್ದಾಳಂತೆ. ಕನ್ಫ್ಯೂಸ್ ಮಾಡಕ್ಕೆ ಸೇಮ್ ಕಾಸ್ಟ್ಯೂಮ್. ನೀನು? ನಮ್ ತಮ್ಮನು ಈ ಬಟ್ಟನೆ. ಕೇಳಕ್ ಮುಂಚೆನೆ ಹೇಳ್ಬಿಟ್ಟ. ವೆರಿ ಗುಡ್ ಕಣ. ಅಲ್ಲಿ ಹೊರಗಡೆ ಕೂರ್ಸ್ಬಿಟ್ಟು ಬಂದಿದ್ಯಾ? ಅವನು ನಿನ್ ತರನೇ ಕನ್ನಡಕ ಹಾಕೋತಾನ ನೋಡ್? ನಂತರ ಕನ್ನಡಕ ಹಾಕೋತಾನ? ಸರಿ ಸರಿ ಸರಿ. ಎಲ್ಲ ಐಡೆಂಟಿಕಲ್ ಟ್ವಿನ್ಸ್ ಇರ್ಬೇಕೇನೋ. ನೀವು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆನೇ ತೂರ್ ಬಿಡ್ತೀವಿ. ಹೂನಮ್ಮ, ನೋಡ್ಕೊಂಡಿದೀವಪ್ಪ. ನೋಡ್ಕೊಂಡಿದೀವಿ. ಸಾಕಾ? ಸಾಧ್ಯವಾದ. ಹರಿಣಿ, ನರ್ತನ, ಶ್ರೇಯಸ್. ಹೆಸರು ಗೊತ್ತು. ಡಯಟ್ ಅಲ್ಲಿ ಇದ್ದೀರಾ? ಇಲ್ಲ, ನಾನಿದು ಈ ಸುತ್ತಲ್ಲಿ ಅವ್ರ ಮೇಲೆ ಕಂಪ್ಲೀಟ್ ಭಾರ ಹಾಕಿದ್ದೀನಿ. ಇಲ್ಲ ಅಲ್ಲ, ಅದ್ರಲ್ಲಿ ಇಲ್ಲ. ಈ ಸುತ್ತು ನಿಮ್ಗೆ, ಮೇಡಮ್ಗೆ ತಲೆ ಸುತ್ತು. ತಲೆ ಸುತ್ತು. ಇಬ್ರು ಆ ಕಡೆ ತಿರ್ಕೊಳ್ಳಿ. ಅತ್ತೆ ಮಕ್ಳ ಡಿಸೈನರ್ ಕಣ್ಣಿನ ಬಟ್ಟೆಯನ್ನು ತಗೊಂಬನ್ನಿ. ಸ್ವಾಪ್ ಆಗ್ಲಿ. ಓಕೆ, ರೆಡಿ ಇದ್ದೀರಾ? ಎಸ್. ಈಗ ಸ್ವಾಪ್ ಆಗಿರೋದು ಯಾವುದು? ಹುಡುಗ. ವಿಜಯಲಕ್ಷ್ಮಿ ಮೇಡಮ್ ಇವತ್ತು ಭಾರನ ಪರಿಮಳ ಅಕ್ಕ ನಿಮ್ ಮೇಲೆ ಫುಲ್ ಆಗಿ ಹಾಕಿದ್ದಾರೆ. ಹತ್ರ ಹೋಗಿ ನೋಡ್ಬೋದಲ್ಲ? ಎಸ್ ಪ್ಲೀಸ್. ನೀನೆ ತಾನೇ?
ಇಲ್ಲ. ಗೊತ್ತಿಲ್ವಾ? ನಿನ್ನ ಹೆಸರೇನು ಹೇಳ್ಬಿಟ್ಟ? ಸುಮಿತ್. ಹಂಗೇನೋ ಸೀನ್ ಬಂದಂಗ ಆಯ್ತು, ಅದಕ್ಕೆ ಹಿಂಗಂದೆಪ್ಪ. ಹೌದಾ? ನಿನ್ನ ಹೆಸರು ಶರ್ಮಿತಮ್ಮ. ಓಕೆ ಓಕೆ. ಶ್ರೇಯಸ್ನ ಹೊರಗಡೆ ಕಳಿಸ್ಬಿಟ್ಯಾ? ಶ್ರೇಯಸ್ನ ಅಲ್ಲಿ ಬಿಟ್ಬಿಟ್ಯಾ ಹೊರಗಡೆ? ಹ್ಞೂ ಅಂತೆ ಪಾಪ. ಏನ್ ಮೇಡಮ್ ಮಿಕ್ಕಿದಿಬ್ರು ಮಾತಾಡ್ಸಲ್ವಾ? ಪಾಪ ಚೆನ್ನಾಗಿ ಮುದ್ದ ಕಾಣಿಸ್ತಿದೆ. ಪುಟ್ಟ ನಿನ್ನ ಹೆಸರೇನಾ? ನರ್ತನ. ನಾಚ್ಕೊಂಡು ಹೇಳ್ತಾ ಇದ್ದಾಳೆ. ನಿನ್ನ ಹೆಸರು? ಹರ್ಷಿನಿ. ಹರ್ಷ್. ಆವಾಗ್ಲೂ ಹರ್ಷಿಣಿನೇ ಅಂದಿದ್ದವಳು. ಏ ಅಲ್ಲ, ಹೌದು. ನರ್ತನ ಹರ್ಷಿಣಿ. ಹರಿಣಿ. ಹರಿಣಿ. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಇವರಿಬ್ಬರ ಮಧ್ಯದಲ್ಲಿ ಹೇಳ್ಕೊಟ್ಬಿಟ್ಟಿದಾರ ಹೆಸರು ಬೇರೆ ಹೇಳಕ್ಕೆ? ಇಲ್ಲ. ನಿಜ ಹೇಳದ್ಮೇಲೆ ಸುಳ್ಳು ಹೇಳ್ತಾ ಇದ್ಯಾ? ನಾನೇನು ಮಾಡ್ಲಿಲ್ಲ ಮೇಡಮ್, ನನ್ ಕೈಯೂ ಎತ್ತಲ್ಲ. ಇವಳಿಲ್ಲ, ಇವಳು ಲಿಟಲ್ ಬಾಯ್ ಹುಡುಗ ಅಂತ ಅನ್ಕೊಂಡಿದೀವಪ್ಪ ನಾವು. ಶ್ರೇಯಸ್. ನಂಗೆ ಮಧ್ಯದವಳು ಡೌಟು. ನರ್ತನ. ನಿನ್ನ ಇನ್ನೊಂದ್ ಸಿಸ್ಟರ್ ಹೆಸರೇನಪ್ಪ? ನರ್ತನ. ಅವಳ ಹೆಸರು ಅಲ್ಲ, ನಿನ್ನ ತಂಗಿನೋ ಅಕ್ಕನೋ ವಾಟ್ ಎವರ್, ಅದ್ರ ಹೆಸರೇನು? ನಕ್ಷತ್ರ. ಬಿಡ, ಇವಳಲ್ಲ. ಬಟ್ ನಿನ್ನ ಟ್ವಿನ್ ಸಿಸ್ಟರ್ ಹೆಸರೇನಪ್ಪ? ಹರ್ಷಿನಿ. ಆಮೇಲೆ ಅವಳ ಹೆಸರೇನು? ಅವಳು ಹರ್ಷಿನಿ. ನೀನು? ಹರಿಣಿ. ಓಕೆ, ನೀನ್ ಹರಿಣಿ, ಅವಳು ಹರ್ಷಿನಿ. ಓಕೆ. ನನಗೆ ಯಾಕೋ ಈ BNC ತಲೆ ಕೆಡ್ತಾ ಇದೆ. ತಲೆ ಕೆಡ್ಸ್ಕೊಬೇಡಿ, ನಾನು ಇದ್ದೀನಿ ಅತ್ತೆ. ನೀನ್ ಚೇಂಜ್ ಆಗಿದೆ, ಕೈ ಎತ್ತ. ಏನಂತ ಚೇಂಜ್ ಆಗಿದೆ ನೀನು? ನೀವೇನ್ ಕೇಳ್ರಿ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ, ಅವಳಿಗೆ ಏನ್ ಅರ್ಥ ಆಗುತ್ತೆ? ನೀನ್ ಚೇಂಜ್ ಆಗಿದೆ ತಾನೆ ಈಗ? ಹೌದ್ ತಾನೆ? ನೋಡಿ ನಾನು ಹೇಳ್ತೀನಿ ಈಗ, ಟ್ವಿನ್ಸ್ ಅನ್ನ ಹೆತ್ತಿರೋರು ನೀವು, ಆ ಅನುಭವ ನಿಮ್ಗಿರುತ್ತೆ. ಈ ಅಡ್ಮಿಸ್ ಇವತ್ತು ಯಾಕೋ ತಲೆ ಸುತ್ತಾ ಇದೆ ಅವ್ರಿಗೆ. ನನಗ್ B ಅನ್ಸ್ತಾ ಇದೆ, ಇವ್ರಿಗೆ C ಅನ್ಸ್ತಾ ಇದೆ. ನನಗೇನು ಆದ್ರೆ ನಾನು ಪರಿಮಳ ಹೋಗ್ತೀನಿ. ನೀವು ಅದರಲ್ಲಿ ಅಯ್ಯೋ ಅದಾಗಲ್ಲ ನನಗೆ. ನನ್ ಮಕ್ಳು ಒಂದೊಂದ್ಸತಿ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಅವರು ಈಗ ಮಲ್ಗಿದ್ದಾಗ ಒಂದೇ ತರ ಕಾಣ್ತಾರೆ ಅಲ್ವಾ? ಕರೆಕ್ಟ್. ಇವ್ರನ್ನ ಮಲಗಿಸಿ ತೋರ್ಸ್ಲಾ? ಬೇಡ. ಕನ್ನಡಕ ಕೆಲಸ ಮಾಡ್ತಾರೆ. ಈಗ ಕನ್ನಡಕ ತೆಗ್ದಿದ್ದಾರೆ ಪರಿಯಾಕ, ಈಗ ಉತ್ತರ ಬರುತ್ತೆ. ಟಾಸ್ ಹಾಕ್ಬಿಡೋಣ BNC ಅಂತ. ನೀನ್ 2 ಇಟ್ಕೊ, ನಾನು ನಿಂಗೆ ತೋರಿಸ್ತೀನಿ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಜೀನ್ಸ್ ನ ಇತಿಹಾಸದಲ್ಲಿ ಈ ತರ ಒಂದು ವಿಚಿತ್ರ ವಿಶೇಷ ಪ್ರಯೋಗ ನಡೀತಾ ಇದೆ ವೀಕ್ಷಕರೇ. ದಯವಿಟ್ಟು ಮನೇಲಿ ಯಾರು ಇದನ್ನ ಪ್ರಯೋಗಿಸಬಾರ್ದು. ಹಿರಿಯರು ಇರ್ಬೇಕು, ಅವರ ಸಮ್ಮುಖದಲ್ಲೇ ಈ ತರ ನಡಿಬೇಕು. ಏನಿದು? ಏನಿದು ಅಂತೆ? ಸೀನಾ? ಸಿ ಅಂತ ಬಂದ್ಬಿಡ್ತಮ್ಮ. ಇದು ನಂದು ಉತ್ತರ ಅಲ್ಲ, ಅವ್ರದ್ದು ಉತ್ತರ ಅಲ್ಲ, ನಮ್ಮ ಮುಷ್ಟಿಯ ಉತ್ತರ. ನನಗೆ ಯಾಕೋ B ಅನ್ಸ್ತಾ ಇದೆ ನೋಡಿ. ಇಲ್ಲ ಬಿಡಮ್ಮ, ಆಮೇಲೆ ನಿಮ್ಗೆ ಕೊಡ್ತೀವಿ ದುಡ್ಡ. ಹೌದಾ ಅಧ್ಯಕ್ಷರೇ? ನನ್ನ ಮಾತನ್ನ ಮೀರಿ C ಅಂತ ಹೇಳ್ತಾ ಇದಾರೆ ಅಧ್ಯಕ್ಷರೇ. ಫ್ರೀಸ್ ಮಾಡಿ. ಇದು ಸರಿನಾ ತಪ್ಪ ತೋರಿಸಿ. ಯಾರ ಲೋಪ ಇದು, ಯಾರದೋ ಸ್ವಾರ್ಥಕ್ಕೆ ಯಾರೋ ಬಲಿಯಾದರು. ನಿನ್ನ ಸ್ವಾರ್ಥಕ್ಕೆ ನಾವು ಬಲಿಯಾದೆವು. ಅಯ್ಯೋ B ಅಲ್ವಾ? ಸರಿ, ಇವಾಗ ಜವಳಿಗಳನ್ನ ಕರ್ಸ್ಬಿಡ್ತೀನಿ, ಅವಾಗ ನೋಡಿ. ಅಯ್ಯೋ ಕರ್ಸಿ. ಆದ್ರೆ ಅದಕ್ಕೂ ಮುಂಚೆ ಸರಿಯಾದ ಉತ್ತರ ತೋರಿಸ್ಬೇಕಲ್ವಾ? ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ? ನಮ್ಮ ತೋರಿಸಿ, ಏನ್ ಮಾಡೋದು? ಅಧ್ಯಕ್ಷರೇ, ಸರಿಯಾದ ಉತ್ತರ ಯಾವ್ದು ತೋರಿಸಿ ಪ್ಲೀಸ್. ಇದು ಸರಿಯಾದ ಉತ್ತರ. ನನಗೆ ಹಲ್ಲು ನಾಪ್ಕ ಅನ್ಸ್ತು. ನಾನು 2 ಸತಿ ಫಸ್ಟ್ ಇಬ್ರು ಡಿಸೈಡ್ ಮಾಡಿದ್ದು ಅದೇನೆ ಮತ್ತಿದ್ದು. ಈಗ ಅವಳಿಗಳನ್ನ ನೋಡಾಯ್ತು, ಮುದ್ದಾದ ಜವಳಿಗಳನ್ನ ನೋಡೋಣ. ಜಬರ್ದಸ್ತ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮುದ್ದಾದ ಜವಳಿಗಳನ್ನ. ಇವಾಗ ಅವ್ರನ್ನ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡ್ಬಿಡೋಣ. ಚಿನ್ನ, ನಿನ್ನ ಹೆಸರೇನು? ಹರಿಣಿ. ಹರಿಣಿ. ಎಷ್ಟನೇ ಕ್ಲಾಸು? ಸೆಕೆಂಡ್ ಡೇ. ಸೆಕೆಂಡ್ ಸ್ಟ್ಯಾಂಡರ್ಡ್. ವೆರಿ ಗುಡ್. ನಿನ್ನ ಹೆಸರು? ಹರ್ಷಿನಿ. ಹರ್ಷಿನಿ. ಥ್ಯಾಂಕ್ ಯು. ನಕ್ಷತ್ರ. ನಕ್ಷತ್ರ. ಓಕೆ. ನರ್ತನ. ಶ್ರೇಯಸ್. ಶ್ರೇಯಸ್. ಓಕೆ. ಎಷ್ಟನೇ ಕ್ಲಾಸ್? 1ನೇ ಕ್ಲಾಸ್. 1ನೇ ಕ್ಲಾಸ್. ಶರ್ಮಿತ್. ಸಬ್ಮಿತ್. ಈ ಮಕ್ಕಳನ್ನ ಬರೀ ಕೈಯಲ್ಲಿ ಕಳ್ಸೋದಿಲ್ಲ, ಇವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಪುಟಾಣಿಸ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೀಗೆ ಖುಷಿ ಖುಷಿಯಾಗಿರಿ, ಚೆನ್ನಾಗಿ ಓದಿ ಆಯ್ತಾ? ಬಾಯ್.
ಕಾರ್ಯಕ್ರಮದ 4 ಸುತ್ತುಗಳು ಮುಗ್ದಿದೆ ಅಂಡ್ ನೀವ್ ಗೆದ್ಕೊಂಡು ಹೋಗ್ತಿದ್ದೀರಿ 2 ಲಕ್ಷ ರೂಪಾಯಿ. ಆಕ್ಚುಲಿ ಕಾರ್ಯಕ್ರಮ ಶುರುವಾದಾಗಿಂದ ನಮ್ಮ ಅಧ್ಯಕ್ಷರು ಬೇಜಾನ್ ಸರ್ಪ್ರೈಸಸ್ ನ ಕೊಟ್ಟಿದ್ದು ಈಗ ಹೇಳ್ತಾ ಇದಾರೆ ಕೊನೆ ಒಂದ್ ಸರ್ಪ್ರೈಸ್ ಇದೆ ಅಂತ. ಅದು ವಿಜಯಲಕ್ಷ್ಮಿ ಸಿಂಗ್ ಅವ್ರಿಗೆ ಅಂತೆ. ಮೇಡಮ್ ಏನಿರ್ಬೋದು ಅಂತ ಗೆಸ್ ಮಾಡ್ತೀರಾ? ನಿಮ್ ಇನ್ನಿಬ್ರು ಮಕ್ಕಳು ಮಾತಾಡ್ಬೋದು ಅಥವಾ ಜಗ್ಗು ಮಾತಾಡ್ತಿರ್ಬೋದು. ಸರಿ, ಅದೇನ್ ಸರ್ಪ್ರೈಸ್ ಅಂತ ನೋಡೇ ಬಿಡೋಣ. ಅಧ್ಯಕ್ಷರೇ, ಆ ಸರ್ಪ್ರೈಸ್ ಪ್ಲೀಸ್. ವಿಜಯಲಕ್ಷ್ಮಿ ಸಿಂಗ್ ನನಗೆ ನನ್ನ ಪತ್ನಿ ಅಂತ ಹೇಳ್ಕೊಳ್ಳೋಕ್ಕಿಂತ ನನ್ನ ಒಳ್ಳೆಯ ಗೆಳತಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇವಳಲ್ಲಿ ಹಲವಾರು ಒಳ್ಳೆ ಗುಣಗಳಿದೆ. ಅಂದರೆ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ, ಅವ್ರಿಗೆ ಯಾವ್ಯಾವ ರೀತಿ ಅಡ್ವೈಸ್ ಮಾಡಬೇಕು, ಯಾವ ರೀತಿ ಡ್ರೆಸ್ ಮಾಡಬೇಕು, ಯಾರ ಹತ್ರ ಹೇಗೆ ಬಿಹೇವ್ ಮಾಡಬೇಕು, ಇಂಥದ್ದನ್ನೆಲ್ಲ ತುಂಬ ಪರಿಪೂರ್ಣವಾಗಿ ಹೇಳಿಕೊಡುವಂಥ ಬುದ್ಧಿ ಅವನಿಗಿದೆ. ಮತ್ತು ಹಾಗೆಯೇ ದೈವ ಭಕ್ತಿ ಕೂಡ, ದಿನ ದೇವರ ಪೂಜೆ ಮಾಡಿ ತನ್ನ ಕೆಲಸಗಳಿಗೆ ಹೋಗುವಂಥ ಗುಣಗಳಿದೆ. ಆಮೇಲೆ ಕೆಲಸದ ವಿಷಯದಲ್ಲಿ ಅವರು ಬುದ್ಧಿವಂತೆ, ಹಿಡಿದ ಕೆಲಸನ ಮುಗಿಸದೆ ಬಿಡಲ್ಲ. ಇವಾಗ ಹಾಲ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಗಂಡ ಅಂತ ಅವ್ರನ್ನ ನೋಡೇ ಇಲ್ಲ, ಅವರು ನನ್ನ ಸ್ನೇಹಿತ. ನಾವಿಬ್ರು ವೆರಿ ಗುಡ್ ಫ್ರೆಂಡ್ಸ್. 30 ವರ್ಷ ಆಯ್ತು ಮದುವೆಗೆ. ಸೂಪರ್. ನನ್ನ ಎಲ್ಲ ಒಂದು ಹೇಗೆ ಅಂತ ಹೇಳಿದ್ರೆ, ನನ್ನ ಎಲ್ಲ ಒಂದು ಆಸೆ ಆಲೋಚನೆ ಎಲ್ಲದಕ್ಕೂ ನನ್ನ ಹಿಂದೆ ಇದ್ದು ನನ್ನ ಮುಂದೆ ಕಳಿಸಿ ಆ ಸ್ಪೇಸ್ ಕೊಟ್ಟು ನನ್ನನ್ನು ಬೆಳೆಯೋಕ್ಕೆ ಬಿಟ್ಟಿದ್ದಾರೆ. ಸೊ ಐ ರಿಯಲಿ ಲವ್ ಹಿಮ್. ಅಂಡ್ ಮುದ್ದಾದ 3 ಮಕ್ಕಳು, ಇನ್ನೇನ್ ಬೇಕು ಜೀವನದಲ್ಲಿ? ಕಂಪ್ಲೀಟ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಬಟ್ ಇಷ್ಟು ದೂರ ಬಂದಿದ್ದೀರಾ, ನಿಮ್ಮನ್ನ ಬರಿಗೈಯಲ್ಲಿ ಕಳ್ಸೋದಂತೂ ಸಾಧ್ಯನೇ ಇಲ್ಲ. ಸೊ ನಿಮಗೆ ಒಂದು ಗಿಫ್ಟ್ ವೋಚರ್ ಇದೆ. ಅತ್ತೆ ಮಕ್ಕಳ ತಗೊಂಬನ್ನಿ ಪ್ಲೀಸ್. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಚಿಕ್ಕಪೇಟೆ ಬೆಂಗಳೂರು ಮತ್ತು ನಾಜರಾಬಾದ್ ಮೈಸೂರು ಅವ್ರ ಕಡೆಯಿಂದ ಸಿಗ್ತಾ ಇದೆ 2,500 ರೂಪಾಯಿನ ಗಿಫ್ಟ್ ವೌಚರ್. ಹಾಗೆ ರಾಯಲ್ ಓಕ್ ಇಂಟರ್ನ್ಯಾಷನಲ್ ಫರ್ನಿಚರ್ ಅಟ್ ಅನ್ಬೀಟಬಲ್ ಪ್ರೈಸ್ ಅವ್ರ ಕಡೆಯಿಂದ ಸಿಗ್ತಾ ಇದೆ 5,000 ರೂಪಾಯಿನ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ತುಂಬಾನೇ ಖುಷಿ ಕೊಟ್ರಿ ಕಾರ್ಯಕ್ರಮಕ್ಕೆ ಬಂದು. ವೀಕ್ಷಕರೇ, ಇಂಥದ್ದು ಮುದ್ದಾದ ಸೆಲೆಬ್ರಿಟೀಸ್ ನ ಕರ್ಕೊಂಡು ಇನ್ನೊಂದು ಎಪಿಸೋಡ್ ಅಲ್ಲಿ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಜೀನ್ಸ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಏರ್ಟೆಲ್, ಇಂಡಿಯಾಸ್ ಬೆಸ್ಟ್ ವಿಡಿಯೋ ಎಕ್ಸ್ಪೀರಿಯನ್ಸ್, ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಬನಿಯಾನ್. ಸ್ಪೆಷಲ್ ಪಾರ್ಟ್ನರ್ಸ್ ಉದಯಂ ವರ್ಣ ಫ್ಯಾನ್ಸಿ ಬಾರ್ಡರ್ ಧೋತೀಸ್ ಅಂಡ್ ಶರ್ಟ್ಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ ಮತ್ತು ಸುದರ್ಶನ್ ಫ್ಯಾಮಿಲಿ ಸ್ಟೋರ್. ಬಾಯ್, ಗುಡ್ ನೈಟ್, ಶುಭರಾತ್ರಿ.